ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಸಮಯದಲ್ಲಿ ದೇವರ ಸನ್ನಿಧಾನದಲ್ಲಿ ಕೂಡಿ ಬರುವುದಕ್ಕೆ ದೇವರು ದಯೆ ತೋರಿದ್ದಾರೆ. ನಮ್ಮ ಜ್ಞಾನಕ್ಕಾಗಿ ಒಂದು ವಾಕ್ಯವನ್ನ ನಾವು ಜ್ಞಾನ ಮಾಡೋಣ. ಈ ಸಮಯದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 23ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 23ನೇ ವಚನ. Gospel of Matthew chapter 1 verse 23. Gospel of Matthew chapter 1 verse 23. ಆ ಮಾತೇನೆಂದರೆ, ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಳು. ಅವರು ಆತನ ಹೆಸರನ್ನು ಇಮ್ಮಾನುವೇಲ್ ಎಂದು ಕರೆಯುವರು ಎಂಬುದೇ. ದೇವರು ನಮ್ಮ ಕೂಡ ಇದ್ದಾನೆ ಎಂಬುದು ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಯೇಸುವಿನ ಜನನದ ಕುರಿತು ಬರೆಯಲ್ಪಟ್ಟಿರುವಂತ ದೇವರ ವಾಕ್ಯ ಈ ಲೋಕಕ್ಕೆ ಮನುಷ್ಯರ ಪಾಪಗಳನ್ನ ಹೊರುವುದಕ್ಕಾಗಿ, ಮನುಷ್ಯರ ಪಾಪಗಳನ್ನ ಪರಿಹಾರ ಮಾಡೋದಕ್ಕಾಗಿ ದೇವರ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಅವತರಿಸಿ ಬಂದರು. ಅದು ನಮ್ಗೆ ಚೆನ್ನಾಗಿ ಗೊತ್ತಿರೋ ಕಾರ್ಯ. ಹಾಗಾಗಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗ್ಲಿ. ಅಲ್ಲಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗ್ಲಿ. ಒಂದು ಕನ್ನಿಕೆಯಲ್ಲಿ ಜನನ, ಯೇಸುವಿನ ಜನನ, ಕನ್ನಿಕೆ ಜನನ ನಮಗೆ ಚೆನ್ನಾಗಿ ಗೊತ್ತಿರುವಂಥದ್ದು. ಹಾಗಾಗಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗ್ಲಿ. ಈ ಮಾತನ್ನ ಯೋಸೇಫನಿಗೆ, ಯೇಸುವಿನ ಸಾಕು ತಂದೆ ದೂತ ಹೇಳಿದಂತ ಮಾತು. ಯೋಸೇಫನಿಗೆ ದೇವದೂತನು ಹೇಳಿದಂತ ಮಾತು ಏನಂದ್ರೆ, ಅನೇಕ ವಿಷಯಗಳನ್ನ ದೇವದೂತ ಯೋಸೇಫನಿಗೆ ಅನೇಕ ಕಾರ್ಯಗಳನ್ನ ಯೇಸುವಿನ ಕುರಿತು ಹೇಳ್ತಾರೆ, ಅನೇಕ ಕಾರ್ಯಗಳನ್ನ. ಆದ್ರೆ ಅದ್ರಲ್ಲಿ ಒಂದು ಕಾರ್ಯ ಏನಂತಂದ್ರೆ, ಅಲ್ಲಿ ದೇವದೂತ ಹೇಳ್ತಾನೆ ಯೋಸೇಫನಿಗೆ, ಒಬ್ಬ ಕನ್ನಿಕೆ ಗರ್ಭಿಣಿಯಾಗಿ ಒಬ್ಬ ಮಗನ ಇರ್ತಾಳೆ, ಆತನ ಹೆಸರು ಇಮ್ಮಾನುವೇಲ್ ಎಂದು ಕರೆಯುವರು ಎಂಬುದೇ. ದೇವರು ನಮ್ಮ ಕೂಡ ಇದ್ದಾನೆ ಎಂಬುದು ಇದರ ಅರ್ಥ. ಇಮ್ಮಾನುವೇಲ್ ನಾವಿವತ್ತು ಜ್ಞಾನ ಮಾಡುವಂತ ವಿಷಯ. ಇಮ್ಮಾನುವೇಲ್ ದೇವರು ಯಾರ ಸಂಗಡ ಇರ್ತಾರೆ. ಹಾಗಾಗಿ ಅನೇಕರು ಇಮ್ಮಾನುವೇಲ್ ಅಂತ ಇಕ್ಕೊಳ್ತಾರೆ ಹೆಸರುಗಳು. ಮಾಡ್ತಾರೆ, ಅನೇಕರು ಹೆಸರುಗಳು ಕೇಳಿದ್ದೀರಾ? ಅವ್ರ ಹೆಸರುಗಳನ್ನ ಏನ್ ಮಾಡ್ತಾರೆ? ಇಮ್ಮಾನುವೇಲ್ ತಿಕ್ಕೋತಾರೆ. ನಾನು ಹೇಳ್ತೀನಿ ಆ ತರ ಇಕ್ಕೋಬಾರ್ದು. ಅದು ದೇವರ ಹೆಸರು ತಾನೆ. ಇಮ್ಮಾನುವೇಲ್ ಅಂದ್ರೆ ದೇವರ ಹೆಸರು. ಹಾಗಾಗಿ ಅದು ಇಕ್ಕೊಳ್ಳೋದು, ಮನುಷ್ಯರು ಇಕ್ಕೊಳ್ಳೋದು ಸರಿ ಅಲ್ಲ ಅದು. ಹಾಗಾಗಿ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಮ್ಮಾನುವೇಲ್ ಅಂದ್ರೆ ಅರ್ಥ ಏನು? ದೇವರ ಹೆಸರೇನೆ, ಕರ್ತನಾದ ಯೇಸು ಕ್ರಿಸ್ತನ ಹೆಸರು. ಇಮ್ಮಾನುವೇಲ್ ಅಂದ್ರೆ ಅರ್ಥ ಏನು? ದೇವರು ನಮ್ಮ ಕೂಡ ಇದ್ದಾನೆ ಎಂಬುದ ಇದರ ಅರ್ಥ. ಓಕೆ. ಹಾಗಾಗಿ ಇಮ್ಮಾನುವೇಲ್ ಆದ ದೇವರು ಯಾರ ಕೂಡ ಇದ್ದಾನೆ ನಾವು ಜ್ಞಾನ ಮಾಡ್ಬೇಕು. ನಮ್ಗೆ ಚೆನ್ನಾಗಿ ಸಂಡೇ ಸ್ಕೂಲ್ ಮಕ್ಕಳನ್ನು ಕೂಡ ಕೇಳಿದ್ರೆ ಹೇಳ್ತಾರೆ, ಇಮ್ಮಾನುವೇಲ್ ದೇವರು ನಮ್ ಸಂಗಡ. ಅನೇಕ ನಮ್ಮ ಹಾಡುಗಳನ್ನು ಕೂಡ ಹಾಡುತ್ತೇವೆ ಇಮ್ಮಾನುವೇಲ್ ದೇವರು. ಬೇರೆ ಸಭೆಯವರು, ನಾಮಧೇಯ ಸಭೆ, ಬೇರೆ ಇಂಡಿಪೆಂಡೆಂಟ್ ಚರ್ಚಸ್ ಅವರೆಲ್ಲರೂ ಕೂಡ ಈ ಇಮ್ಮಾನುವೇಲ್ ದೇವ್ರನ್ನ ವರ್ಷಕ್ಕೊಂದು ಸಲ ಜ್ಞಾಪಕ ಮಾಡ್ಕೊಳ್ತಾರೆ. ಈ ಕ್ರಿಸ್ಮಸ್ ಸಮಯದಲ್ಲಿ ಈ ಇಮ್ಮಾನುವೇಲ್ ದೇವ್ರನ್ನ ಏನ್ ಮಾಡ್ತಾರೆ? ಜ್ಞಾಪಕ ಮಾಡ್ಕೊಳ್ತಾರೆ. ವರ್ಷಕ್ಕೆ ಒಂದು ಸರಿ, ದಿವಸ ಜ್ಞಾಪಕ ಬರೋದಿಲ್ಲ, ವರ್ಷಕ್ಕೊಂದ್ಸಲ. ಅನೇಕ ನಾಮಧೇಯ ಸಭೆಗಳಿಗೆ, ಇಂಡಿಪೆಂಡೆಂಟ್ ಸಭೆಯವರಿಗೆ ವರ್ಷಕ್ಕೊಂದ್ಸಲ ಜ್ಞಾಪಕ ಆಗ್ತಾರೆ ಇಮ್ಮಾನುವೇಲ್ ದೇವ್ರು. ಇರ್ಲಿ, ಅರ ದೇವ್ರ ವಾಕ್ಯ ಪ್ರಕಾರ ಕ್ರಿಸ್ಮಸ್ ಅನ್ನೋದು, ಈಸ್ಟರು, ಗುಡ್ ಫ್ರೈಡೆ ಅನ್ನೋದು ನಮ್ಗಿಲ್ಲ. ಓಕೆ, ಈಗ ಆ ವಿಷಯ ಜ್ಞಾನ ಮಾಡೋಕ್ಕಾಗಲ್ಲ. ಈಗ ಆ ವಿಷಯ ಬೇಡ. ನಾವಿವತ್ತು ಜ್ಞಾನ ಮಾಡುವಂತ ವಿಷಯ ಇಮ್ಮಾನುವೇಲ್ ಅಂದ್ರೆ ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುದ ಅರ್ಥ. ಇಮ್ಮಾನುವೇಲ್ ಅಂದ್ರೆ ದೇವರು ನಮ್ಮ ಸಂಗಡ ಇದ್ದಾನೆ ಅಂತ ಅರ್ಥ. ಆಗ ನಾವು ಜ್ಞಾನ ಮಾಡುವಂತ ವಿಷಯ ಏನಂದ್ರೆ, ಈ ದೇವರು ನಮ್ಮ ಸಂಗಡ ಇದ್ದಾನೆ. ಇಮ್ಮಾನುವೇಲ್ ಅಂದ್ರೆ ದೇವರು ನಮ್ಮ ಸಂಗಡ ಇದ್ದಾನೆ ಅಂತ ಅರ್ಥ ಅಲ್ವಾ? ಈ ಇಮ್ಮಾನುವೇಲ್ ದೇವರು ಯಾರ ಸಂಗಡ ಇದ್ದಾರೆ ಅದು ಚಿಂತಿಸುವಂತದ್ದು ನಾವು ಇವಾಗ ಚಿಂತಿಸೋಕೆ ಹೋಗೋಣ. ಪರಿಶುದ್ಧಾತ್ಮ ಸಹಾಯದಿಂದ, ದೇವರ ಕೃಪೆಯಿಂದ ಜ್ಞಾನ ಮಾಡೋಣ. ಹಾಗಾಗಿ ನಮಗೆ ಚೆನ್ನಾಗಿ ಬಾಯ್ಪಾಠವಾಗಿ ಗೊತ್ತಿರುವಂತ ವಚನ ಇದು. ನಮ್ಗೆ ಚೆನ್ನಾಗಿ ಗೊತ್ತಿರುವಂತ ವಿಷಯ, ಪ್ರಾರ್ಥನೆ ಮಾಡುವಂತ ವಿಷಯ.
ನಾವ್ ಯಾವಾಗ್ಲೂ ಹೇಳುವಂತ ವಿಷಯ, ಇಮ್ಮಾನುವೇಲ್ ದೇವ್ರು ನನ್ನ ಸಂಗಡ ಇದ್ದಾನೆ. ಓಕೆ, ದೇವರಾಕಿಯನ್ನು ಬರೆಪಟ್ಟಿದೆ, ಇಮ್ಮಾನುವೇಲ್ ಅಂದ್ರೆ ದೇವ್ರು ನಮ್ಮ ಸಂಗಡ ಇದ್ದಾನೆ ಎಂಬುದರ ಅರ್ಥ ಅಷ್ಟೇನೆ. ಅದು ನಂಗೆ ಚೆನ್ನಾಗಿ ಗೊತ್ತಿರೋ ಕಾರ್ಯ. ಓಕೆ, ಆದ್ರೆ ಆ ಇಮ್ಮಾನುವೇಲ್ ದೇವರು ನಿನ್ನ ಸಂಗಡ ಇದ್ದಾರಾ ಎಂಬುದಾಗಿ ನೀನು ಪರೀಕ್ಷಿಸಿಕೊಳ್ಬೇಕು. ಹಾಗಾಗಿ ಇಮ್ಮಾನುವೇಲ್ ದೇವರು ನಮ್ಮ ಸಂಗಡ ಇದ್ದಾರೆ, ಇಮ್ಮಾನುವೇಲ್ ದೇವರು ನಮ್ಮ ಸಂಗಡ ಇದ್ದಾನೆ ಅಂತ ಹೇಳ್ಕೊಂಡು ತಿರುಗೋದಲ್ಲ. ದೇವ್ರು ನಮ್ಮ ಸಂಗಡ ಇದ್ದಾರೆ, ದೇವ್ರ ನನ್ನ ಸಂಗಡ ಇದ್ದಾರೆ, ದೇವ್ರ ನನ್ನ ಸಂಗಡ ಇದ್ದಾರೆ, ಇಮ್ಮಾನುವೇಲಾದ ಯೇಸು ನನ್ನ ಸಂಗಡ ಇದ್ದಾರೆ ಅಂತ ಹೇಳ್ಕೊಂಡು ತಿರುಗೋದಲ್ಲ. ಇಮ್ಮಾನುವೇಲಾದ ಯೇಸು ನಿನ್ನ ಸಂಗಡ ಇದ್ದಾರಾ, ನಿನ್ನ ಜೊತೆ ಇದ್ದಾರಾ, ನಿನ್ನ ಜೀವಿತದಲ್ಲಿ ಇದ್ದಾರಾ, ನಿನ್ನ ಕುಟುಂಬದಲ್ಲಿ ಇದ್ದಾರಾ, ನೀನ್ ಪರೀಕ್ಷಿಸಿಕೋ. ದೇವ್ರು ನನ್ನ ಸಂಗಡ ಇದ್ದಾರೆ, ದೇವ್ರು ನನ್ನ ಸಂಗಡ ಇದ್ದಾರೆ, ದೇವ್ರು ನನ್ನ ಸಂಗಡ ಇದ್ದಾರೆ ಅಂತ ಹೇಳ್ಕೊಂಡು ತಿರುಗ್ತಿಯಲ್ಲ. ಒಂದೇ ಒಂದು ಸರಿ ನೀನು ಆಲೋಚಿಸು, ಆ ಇಮ್ಮಾನುವೇಲಾದ ಯೇಸು ನಿನ್ನ ಸಂಗಡ ಇದ್ದಾರಾ ಇಲ್ವಾ ನೀನು ಪರೀಕ್ಷಿಸಿಕೊಳ್ಬೇಕು. ಈಗ ಹೇಳೋ ವಚನಗಳ ಪ್ರಕಾರ ನಿನ್ನ ಜೀವಿತ ನೀನು ಪರೀಕ್ಷಿಸಿಕೋ. ದೇವ್ರು ನಮಗೆ ಸಹಾಯ ಮಾಡ್ಲಿ. ಆ ಇಮ್ಮಾನುವೇಲ್ ದೇವರು ನಿನ್ನ ಸಂಗಡ ಇದ್ದಾರಾ ನೀನೊಂದು ಸರಿ ಪರೀಕ್ಷಿಸ್ಕೋ, ಒಂದು ಸರಿ ಚಿಂತಿಸು. ಈ ದೇವ್ರ ವಚನಗಳನ್ನ ಕೇಳಿ ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ವಚನ ಅನೇಕ ವಚನಗಳಿದೆ, ನಾವು ಎಲ್ಲ ಜ್ಞಾನ ಮಾಡಕ್ಕೆ ಸಮಯ ಇಲ್ಲ. ಕೆಲವು ಕಾರ್ಯಗಳು ಮಾತ್ರ ನಾವು ಜ್ಞಾನ ಮಾಡೋಣ ಈ ಸಾಯಂಕಾಲ ಸಮಯದಲ್ಲಿ. ಆ ಇಮ್ಮಾನುವೇಲ್ ದೇವ್ರು ನಿನ್ನ ಸಂಗಡ ಇದ್ದಾರೆ ಎಂಬುದಾಗಿ ನಾವು ಜ್ಞಾನ ಮಾಡೋಣ. ಹಾಗಾಗಿ ಇಮ್ಮಾನುವೇಲಾದ ಯೇಸು ಯಾರ ಸಂಗಡ ಇದ್ದಾರೆ? ಆ ಇಮ್ಮಾನುವೇಲ್ ಯೇಸು ನಿನ್ನ ಸಂಗಡ ಇದ್ದಾರಾ? ನಿನ್ನ ಕುಟುಂಬದಲ್ಲಿದ್ದಾರಾ? ನಿನ್ನ ಕೆಲಸ ಸ್ಥಳದಲ್ಲಿದ್ದಾರಾ? ನಿನ್ನ ವೈಯಕ್ತಿಕ ಜೀವಿತದಲ್ಲಿದ್ದಾರಾ? ಅಥವಾ ಆ ದೇವರನ್ನ ಬಿಟ್ಟು ಜೀವಿಸ್ತಿದೀಯಾ? ಒಂದು ನಾಮಧೇಯ ವಿಶ್ವಾಸಿಯಾಗಿ ನೀನು ಜೀವಿಸ್ತಿದೀಯಾ? ಅಥವಾ ಸತ್ಯ ದೇವರು ಆ ಇಮ್ಮಾನುವೇಲನ್ನ ನಿನ್ನ ಜೊತೆ ಇಟ್ಕೊಂಡು ನೀನ್ ಜೀವಿಸ್ತಾ ಇದೀಯಾ? ಇಲ್ಲ ಅಂದ್ರೆ ಆ ಇಮ್ಮಾನುವೇಲಾದ ದೇವರಿಗೆ ನೀನು ದೂರ ಹೋಗ್ಬಿಟ್ಟಿದ್ದೀಯಾ? ಈ ಸಮಯ ನೀನು ಪರೀಕ್ಷಿಸಿಕೊಂಡು ನಿನ್ನ ಜೀವಿತವನ್ನ ಕ್ರಮಪಡಿಸಿಕೊಳ್ಳೋದು ಬಹಳ ಪ್ರಾಮುಖ್ಯವಾಗಿ ಕಾಣಲ್ಪಟ್ಟಿದೆ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆ ಇಮ್ಮಾನುವೇಲಾದ ಯೇಸು ನಿನ್ನ ಸಂಗಡ ಇದ್ದಾರೆ ಎಂಬುದಾಗಿ ಈ ಸಾಯಂಕಾಲ ಸಮಯದಲ್ಲಿ ನಿನ್ನನ್ನು ನೀನು ಪರೀಕ್ಷಿಸಿಕೊಳ್ಬೇಕಾಗಿದೆ. ದೇವ್ರು ನನ್ನ ಸಂಗಡ ಇದ್ದಾರೆ, ದೇವ್ರ ನನ್ನ ಸಂಗಡ ಇದ್ದಾರೆ ಅಂತ ಹೇಳಿಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಆದ್ರೆ ಆ ಇಮ್ಮಾನುವೇಲಾದ ಯೇಸು ನಿನ್ನ ಸಂಗಡ ಇದ್ದಾರಾ ಇಲ್ವಾ ಎಂಬುದಾಗಿ ನೀನು ಪರೀಕ್ಷಿಸಿಕೊಳ್ಳೋದು ಬಹಳ ಅವಶ್ಯವಾಗಿ ಕಾಣಲ್ಪಟ್ಟಿದೆ. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾದ್ರೆ ಆ ಇಮ್ಮಾನುವೇಲಾದ ದೇವರು ನಿನ್ನ ಸಂಗಡ ಇದ್ದಾರೆ ಇಲ್ವಾ ಪರೀಕ್ಷಿಸಿಕೊಳ್ಬೇಕು. ಹಾಗಾಗಿ ನಾನ್ ಚರ್ಚ್ಗೆ ಹೋಗ್ತೀನಿ, ನಾನು ಪ್ರಾರ್ಥನೆ ಮಾಡ್ತೀನಿ, ಓ ದೇವ್ರು ನನ್ನ ಜೊತೆ ಇದ್ದಾರೆ ಅಂದ್ಕೊಂಡು ಹೇಳಿದ್ರೆ ಏನು ಪ್ರಯೋಜನ ಇಲ್ಲ, ಏನು ಪ್ರಯೋಜನ ಇಲ್ಲ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ವಚನಗಳ ಮುಖಾಂತರ, ಉಪದೇಶಗಳ ಮುಖಾಂತರ ನೀನೇನ್ ಮಾಡ್ಬೇಕು? ಆ ಇಮ್ಮಾನುವೇಲ್ ದೇವ್ರು ನಿನ್ನ ಸಂಗಡ ಇದ್ದಾರೋ ಅಥವಾ ಇಲ್ಲವೋ ನೀನು ಪರೀಕ್ಷಿಸಿಕೊಳ್ಳೋದು ಬಹು ಪ್ರಾಮುಖ್ಯವಾಗಿ ಕಾಣಪಟ್ಟಿದೆ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆಗ ಇಮ್ಮಾನುವೇಲ್ ಅಂದ್ರೆ ಏನು? ದೇವರು ನಮ್ಮ ಸಂಗಡ ಇದ್ದಾನೆಂಬುದ ಇದರ ಅರ್ಥ ಎಂಬುದಾಗಿ ದೇವರಾಕೆ ಸ್ಪಷ್ಟವಾಗಿ ಬರೆಯಪಟ್ಟಿದೆ. ದೇವರು ನಮ್ಮ ಸಂಗಡ ಇದ್ದಾರೆ. ದೇವ್ರ ನಮಗೆ ಸ್ತೋತ್ರ ಉಂಟಾಗಲಿ. ನೀನು ಬರೀ ಬಾಯಲ್ಲಿ ಮಾತ್ರ ಹೇಳಿದ್ರೆ ಆಗುದಿಲ್ಲ. ಆ ದೇವರು ನಿನ್ನ ಸಂಗಡ ಇದ್ದಾರೆ ಎಂಬುದಾಗಿ ನೀನು ಆಳವಾಗಿ ಪರೀಕ್ಷಿಸಿಕೊಳ್ಬೇಕು, ಆಳವಾಗಿ ಪರೀಕ್ಷಿಸಿಕೊಳ್ಬೇಕು. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ನೀ ಚಿಂತಿಸಬೇಕಾದ ಕಾರ್ಯ, ಆಲೋಚಿಸಬೇಕಾದ ಕಾರ್ಯ. ಹಾಗಾಗಿ ಆ ಇಮ್ಮಾನುವೇಲಾದ ದೇವರು ಯಾರ ಸಂಗಡ ಇದ್ದಾರೆ? ಹೊನ್ನಿದಾಗಿ ಪಾಪಿಗಳ ಸಂಗಡ ಇದ್ದಾರೆ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 11ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 11ನೇ ವಚನ. ಗಾಸ್ಪಲ್ ಆಫ್ ಮ್ಯಾಥ್ಯೂ ಚಾಪ್ಟರ್ 9 ವರ್ಸ್ 11. ದೇವ್ರ ನಾಮಕ್ಕೆ ಸ್ತೋತ್ರ. ಫರಿಸಾಯರು ಅದನ್ನು ನೋಡಿ ಆತನ ಶಿಷ್ಯರಿಗೆ, ನಿಮ್ಮ ಬೋಧಕನು ಸುಂಕದವರ ಮತ್ತು ಪಾಪಿಗಳ ಸಂಗಡ ಯಾಕೆ ಊಟ ಮಾಡುತ್ತಾನೆ ಎಂದು ಕೇಳಿದರು. ಹಾಗಾಗಿ ಯೇಸು ಯಾರ ಸಂಗಡ? ಪಾಪಿಗಳ ಸಂಗಡ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ಈ ಭೂಮಿಯಲ್ಲಿ ದೇವ್ರು ಬಂದಿದ್ದು ಪಾಪಿಗಳಿಗಾಗಿಯೇ ಬಂದ್ರು. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅಂದ್ಕೊಂಡು ನೀನ್ ಲೈಫಲ್ಲಿ ಸಾಯೋವರೆಗೂ ಪಾಪಿಯಾಗಿ ಜೀವಿಸ್ಬೇಕೆಂಬುದರ ಅರ್ಥ ಅಲ್ಲ. ಅರ್ಥ ಮಾಡ್ಕೊಳ್ಬೇಕು. ನಿನ್ನ ಜೀವಿತದಲ್ಲಿ ನೀನು ಯಾವಾಗ ಅಕ್ರಮದಲ್ಲಿ ಕಾಣಲ್ಪಟ್ಟಿಯೋ, ಯಾವಾಗ ದುಷ್ಟತನದಲ್ಲಿ ಕಾಣಲ್ಪಟ್ಟಿಯೋ, ಆ ಸಮಯದಲ್ಲಿ ದೇವರಿನ ಜೊತೆ ಇದ್ರು, ದೇವ್ರ ನಿನ್ನ ಹತ್ರ ಬಂದ್ರು, ದೇವ್ರನ್ನ ರಕ್ಷಿಸಿ ಈ ಪರಿಶುದ್ಧ ಐಕ್ಯತೆಯಲ್ಲಿ ಸೇರಿಸಿದ್ದಾರೆ. ಹಾಗಾಗಿ ಲೋಕದಲ್ಲಿ ಅನೇಕ ಪಾಪಿಗಳಿದ್ದಾರೆ.
ಹಾಗಾಗಿ ಯಾರು ಯೇಸು ಹತ್ರ ಬರ್ತಾರೋ ದೇವರ ಜೊತೆ ಇರ್ತಾರೆ. ಆ ಪಾಪದಿಂದ ದೇವ್ರು ಏನ್ ಮಾಡ್ತಾರೆ? ವಿಮೋಚನೆ ಕೊಡ್ತಾರೆ. ಆಗ ನೀನು ಪಾಪ ಮಾಡಿದ್ಯಾ, ಇನ್ನೀ ಕೊಳ್ಳತ್ತಿಲ್ಲ, ಇನ್ನು ನೀನು ದೇವ್ರಿಗೆ ಅವಶ್ಯ ಇಲ್ಲ. ಯಾಕಂದ್ರೆ ನಿಜದಲ್ಲಿ ಪಾಪ ಬಂದ್ಬಿಟ್ಟಿರೋ ಮಿತವಾಗಿ ಇನ್ನು ದೇವ್ರು ಯಾವುದೇ ಕಾರಣಕ್ಕೂ ನೀನು ಅಂಗೀಕರಿಸುವುದಿಲ್ಲ ಎಂಬುದಾಗಿ ಇದು ಕ್ರೈಸ್ತ ಉಪದೇಶ ಅಲ್ಲ. ಅನೇಕ ಧರ್ಮಗಳೆಲ್ಲ ಆ ತರ ಇದೆ. ಆದ್ರೆ ನಮ್ಮ ಧರ್ಮದಲ್ಲಿ ನಮಗೆ ಧರ್ಮ ಅಲ್ಲ, ಬಿಡಿ, ಇದು ಮಾರ್ಗ, ಇದು ದೇವ್ರ ನಾಮಕ್ಕೆ ಸ್ವಂತ. ಈ ಮಾರ್ಗದಲ್ಲಿ ಆ ತರ ಇಲ್ಲ. ಎಷ್ಟೇ ನಿನ್ನ ಪಾಪವು ಕಡು ಕೆಂಪಾಗಿದ್ದರು ಹಿಮದಂತೆ ಬೆಳ್ಳಿಗೆ ಮಾಡೋ ದೇವರು. ನೀನ್ ಎಂತ ದುಷ್ಟನೇ ಆಗಿದ್ರು, ಎಂತ ಘೋರ ಪಾಪಿ ಆಗಿದ್ರು, ಎಂತ ಕಠಿಣವಾದ ಮನುಷ್ಯನಾಗಿದ್ರು ದೇವರನ್ನ ಪ್ರೀತಿಸ್ತಾರೆ. ನಿನಗೆ ಆತನ ರಕ್ಷಣೆ ಕೊಡಕ್ಕೆ ದೇವರು ಇಷ್ಟವುಳ್ಳವರಾಗಿದ್ದಾರೆ. ನಿನ್ನ ಜೀವಿತದಲ್ಲಿ ಕಳೆದ ದಿನಗಳಲ್ಲಿ ಹೋದಂತ ಪಾಪಗಳ ಕುರಿತು ನೀನು ಚಿಂತಿಸೋಕೆ ಹೋಗ್ಬೇಡ. ನೀನ್ ಧೈರ್ಯದಿಂದ ಯೇಸುವಿನ ಮುಂದೆ ಬಾ, ಯೇಸುವಿನ ಬಳಿಗೆ ಬಾ. ದೇವರು ನಿನ್ನ ಪ್ರೀತಿಸ್ತಾರೆ. ಅಯ್ಯೋ, ನನ್ನ ಜೀವಿತದಲ್ಲಿ ನಾನು ಪಾಪ ಮಾಡಿದ್ದೇನಲ್ಲ, ನಾನೊಬ್ಬ ಪಾಪಿ, ಯೇಸು ನನ್ನ ಅಂಗೀಕರಿಸ್ತಾರ, ಯೇಸು ನನ್ನ ಪ್ರೀತಿಸ್ತಾರ, ಓ ದೇವರನ್ನ ಅಂಗೀಕರಿಸ್ತಾರ. ಆ ರೀತಿಯ ಚಿಂತೆ ನಿನಗೆ ಬೇಡ, ಆ ರೀತಿಯ ಸಂಶಯ ಬೇಡ. ನೀನ್ ಎಂಥ ಘೋರ ಪಾಪಿಯಾಗಿದ್ರು, ದುಷ್ಟ ಪಾಪಿಯಾಗಿದ್ರು, ಎಂತ ಕಠಿಣವಾದ ಘೋರ ಪಾಪಿಯಾಗಿದ್ರು, ನಿನ್ನ ಪಾಪಗಳ ಆಕಾಶದ ಒಟ್ಟಿಗೂ ಮುಟ್ಟಿದ್ರು ಕೂಡ ದೇವರ ಬಳಿಗೆ ನೀನು ಬರುವುದಾದ್ರೆ, ಯಥಾರ್ಥವಾಗಿ ದೇವರ ಬಳಿ ಬಂದು, ಆ ದೇವರ ಬಳಿಗೆ ಬಂದು ನೀನು ಮಾನಸಾಂತರ ಪಡುವಾಗ ದೇವರು ನಿನ್ನ ಅಂಗೀಕರಿಸ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ಈ ಲೋಕದಲ್ಲಿ ಯೇಸು ಬರುವಾಗ ಪಾಪಿಗಳನ್ನ ಹುಡುಕಿ ಬಂದರು. ಹಾಗಾಗಿ ಅನೇಕ ಪಾಪಿಗಳು ಯೇಸುವಿನ ಹತ್ರ ಬಂದಾಗ ದೇವರು ಯಾರನ್ನು ಕೂಡ ವಾಪಸ್ ಕಳಿಸ್ತಿಲ್ಲ. ಎಲ್ಲಾನು ತನ್ನ ಪ್ರೀತಿಯಿಂದ ದೇವರು ಸೆಳೆದುಕೊಂಡ್ರು, ಎಲ್ಲಾನು ತನ್ನ ಬಳಿಗೆ ಅಂಗೀಕರಿಸ್ಕೊಂಡ್ರು. ಹಾಗಾಗಿ ಪುತ್ರರಾಗುವಂತ ಅಧಿಕಾರ, ದೇವ್ರ ಮಕ್ಕಳಾಗುವಂತ ಅಧಿಕಾರ ದೇವರಿಗೆ ಕೊಟ್ರು. ನೀನ್ ಯಾವುದೇ ಜಾತಿ ಆಗಿದ್ರು, ನೀನ್ ಯಾವುದೇ ಭಾಷೆ ಆಗಿದ್ರು, ನೀನ್ ಎಂಥ ಘೋರ ಪಾಪಿ ಆಗಿದ್ರು, ನೀ ದೇವ್ರ ಹತ್ರ ಭಾಷೆಯ ಭೇದ ಆಗಲಿ, ಜಾತಿ ಭೇದ ಆಗ್ಲಿ, ಧರ್ಮ ಭೇದವಾಗ್ಲಿ, ಯಾವ ಭೇದವೂ ಇಲ್ಲ. ದೇವ್ರು ನೀನು ಯಥಾರ್ಥವಾಗಿ ಪ್ರೀತಿಸ್ತಾರೆ. ನೀನು ಧೈರ್ಯದಿಂದ ದೇವರ ಬಳಿಗೆ ಬರುವಂತ ನೀನ್ ಧೈರ್ಯ ಮಾಡು. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ಇಮ್ಮಾನುವೇಲನಾದ ದೇವರು ಯಾರ ಸಂಗಡ? ಪಾಪಿಗಳ ಸಂಗಡ. ಹಾಗಾಗಿ ಭೂಮಿಯಲ್ಲಿ ಯೇಸುವಿನ ಒಂದನೇ ಬರಣವು ದೇವ್ರ ನಮ್ಮ ಸ್ತೋತ್ರ ಪಾಪಿಗಳಿಗಾಗಿ. ನಾವೆಲ್ಲಾ ಪಾಪಿಗಳಾಗಿ ಒಂದು ಕಾಲದಲ್ಲಿ ಇದ್ವಿ, ಪಾಪದಲ್ಲಿ ಮುಳುಗಿದ್ವಿ. ದೇವರ ಕನಿಕರ ನಮ್ಮ ಮೇಲೆ ಬತ್ತು ನಮ್ಮನ್ನು ರಕ್ಷಿಸಿ ದೇವರ ಪರಿಶುದ್ಧರ ಐಕ್ಯದಲ್ಲಿ ನೆಲೆಗೊಳಿಸಿದ್ದಾರೆ. ಈ ಶ್ರೇಷ್ಠವಾದ ಅಪೊಸ್ತಲ ಉಪದೇಶ ಕೊಟ್ಟು ನಮ್ಮನ್ನ ಪೋಷಿಸಿ ಆ ಸ್ವರ್ಗ ರಾಜ್ಯಕ್ಕಾಗಿ, ಆ ಚಿಯೋನ್ ಯೆರೂಸಲೇಮಿಗಾಗಿ ದೇವರು ನಮ್ಮನ್ನ ಏನ್ ಮಾಡ್ತಿದ್ದಾರೆ? ಸಿದ್ಧಪಡಿಸ್ತಿದ್ದಾರೆ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ಇಮ್ಮಾನುವೇಲನಾದ ದೇವರು ಯಾರ ಸಂಗಡ? ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ಒಂದನೇದಾಗಿ ಪಾಪಿಗಳ ಸಂಗಡ. ಪಾಪಿಗಳನ್ನ ತಳ್ಳಿ ಬಿಡುವ ದೇವರು ಅಲ್ಲವೇ ಅಲ್ಲ. ಓ ನೀನು ಪಾಪಿ, ನನಗೆ ಅವಶ್ಯವಿಲ್ಲ ಅಂತ ಹೇಳ ದೇವರಲ್ಲ. ನೀನೆಂಥ ಕಟು ಪಾಪಿಯಾಗಿದ್ರು, ಘೋರ ಪಾಪಿಯಾಗಿದ್ರು, ಆ ಇಮ್ಮಾನುವೇಲ ದೇವರನ್ನ ಸ್ವೀಕರಿಸ್ತಾರೆ. ದೇವರಿನ ಸಂಗಡ ಇರ್ತಾರೆ. ಧೈರ್ಯ ಮಾಡಿ ನೀನು ಯಥಾರ್ಥವನ್ನು ಅಂದ್ಬಿಟ್ಟು ದೇವ್ರ ಹತ್ರ ಬಂದ್ಬಿಟ್ಟು ತಿರ್ಗಾ ಪಾಪ ಮಾಡ್ಕೊಂಡಿರೋದು ಅಂತಲ್ಲ. ದೇವರ ಹತ್ರ ಬಂದು ಪಾಪಗಳನ್ನ ಬಿಟ್ಟು ಜೀವಿಸ್ಬೇಕು. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ಇಮ್ಮಾನುವೇಲನಾದ ದೇವರು ಪಾಪಿಗಳ ಸಂಗಡ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ಧೈರ್ಯ ಮಾಡಿ ದೇವ್ರ ಬಳಿ ಬರುವುದಾದ್ರೆ ದೇವರು ಖಂಡಿತವಾಗಿ ದೇವರು ಅಂಗೀಕರಿಸ್ತಾರೆ. ನಿನ್ನ ಪಾಪಗಳನ್ನ ಕ್ಷಮಿಸಿ ನಿನ್ನನ್ನು ಪರಿಶುದ್ಧಪಡಿಸಿ ದೇವ್ರ ಮಕ್ಕಳಾಗುವಂತ ಅಧಿಕಾರ ದೇವರು ಕೊಟ್ಟು ಸ್ವರ್ಗ ರಾಜ್ಯಕ್ಕಾಗಿ ದೇವ್ರು ಏನ್ ಮಾಡ್ತಾರೆ? ನಿನ್ನನ್ನ ಸಿದ್ಧಪಡಿಸ್ತಾರೆ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ಎರಡನೇದಾಗಿ ಇಮ್ಮಾನುವೇಲನಾದ ದೇವರು ಯಾರ ಸಂಗಡ? ಇಮ್ಮಾನುವೇಲನಾದ ದೇವರು ನಮ್ಮ ಸಂಗಡ ಇದ್ದಾನೆ. ಹಾಗಾಗಿ ಆ ಇಮ್ಮಾನುವೇಲನಾದ ದೇವರು ಯಾರ ಸಂಗಡ ಇರ್ತಾರೆ? ಹಾಗಾಗಿ ಆ ಇಮ್ಮಾನುವೇಲನಾದ ದೇವರು ಅಪೊಸ್ತಲರ ಸಂಗಡ ಇರ್ತಾರೆ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 20ನೇ ವಚನ. ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 20ನೇ ವಚನ. ಗಾಸ್ಪಲ್ ಆಫ್ ಮಾರ್ಕ್ ಚಾಪ್ಟರ್ 16 ವರ್ಸ್ 20 ಬರೆಯಲ್ಪಟ್ಟಿದೆ. ಮತ್ತು ಅವರು ಹೊರಟು ಹೋಗಿ ಎಲ್ಲಾ ಕಡೆಯಲ್ಲಿ ಸಾರಿದರು. ಇದಲ್ಲದೆ ಕರ್ತನು ಅವರ ಜೊತೆಯಲ್ಲಿ ಕೆಲಸ ಮಾಡುತ್ತಾ ನಡೆದ ಸೂಚಕ ಕಾರ್ಯಗಳಿಂದ ವಾಕ್ಯವನ್ನು ಸ್ಥಿರಪಡಿಸುತ್ತಾ ಇದ್ದನು. ಆಮೇನ್. ಅದು ಬರೆಯಲ್ಪಟ್ಟಿದೆ, ಕರ್ತನು ಅವರ ಜೊತೆಯಲ್ಲಿ. ಯಾರ ಜೊತೆಯಲ್ಲಿ? ಅಪೊಸ್ತಲರ ಜೊತೆಯಲ್ಲಿ.
ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹೌದು, ದೇವರು ಈ ಲೋಕದಲ್ಲಿ ಬಂದು ತನಗಾಗಿ 12 ಜನ ಅಪೊಸ್ತಲರನ್ನು ದೇವರು ತನಗಾಗಿ ಆರಿಸಿಕೊಂಡ್ರು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ತನ್ನ ಬಳಿ, ಅವ್ರ ಜೊತೆ ಯೇಸುವಿನ ಬಳಿ ಅವರು ಇದ್ರು. ಹಾಗಾಗಿ ಸ್ವರ್ಗಕ್ಕೆ ಹಾರಿ ಹೋಗ್ಬೇಕ ಅನೇಕ ವಾಗ್ದಾನಗಳನ್ನ ಅವರಿಗೆ ಕೊಟ್ಟು ಹೋದ್ರು. ಹಾಗಾಗಿ ಎಂದೆಂದಿಗೂ ಕೂಡ, ಲೋಕದ ಅಂತ್ಯದವರೆಗೂ ಕೂಡ, ಯೇಸು ಬರೋವರೆಗೂ ಕೂಡ, ಹಾಗಾಗಿ ದೇವರು ಅವ್ರ ಸಂಗಡ ಇರ್ತೇನೆ ಅಂತ ಹೇಳಿ ವಾಗ್ದಾನ ಮಾಡಿ ಹೋಗಿದ್ದಾರೆ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ದೇವರು ಯಾರ ಸಂಗಡ ಇರ್ತಾರೆ? ಎರಡನೇದಾಗಿ ಅಪೊಸ್ತಲರ ಸಂಗಡ ಯೇಸು ಇರ್ತಾರೆ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಏಕೆ ಅಪೊಸ್ತಲರ ಸಂಗಡ ದೇವರು ಇರ್ತಾರೆ? ನೀವು ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಏನಂದ್ರೆ, ಸಭೆಗೆ ಅಪೊಸ್ತಲರ ಸೇವಕರು ತುಂಬಾ ಅವಶ್ಯವಾಗಿ ಕಾಣಲ್ಪಟ್ಟಿದೆ, ಸಭೆಯ ಅಭಿವೃದ್ಧಿಗೋಸ್ಕರ. ಹಾಗಾಗಿ ಅಪೊಸ್ತಲ ಸೇವೆ ಅನ್ನೋದು ಬೇಕು. ಹಾಗಾಗಿ ತುಂಬಾ ದುಃಖಕರವಾದ ವಿಷಯ ಏನಂದ್ರೆ, ಈ ಅಪೊಸ್ತಲ ಸೇವೆ ಲೋಕದಲ್ಲಿ ಅನೇಕರು ಇದನ್ನ ಕೈಗೊಂಡು ಜೀವಿಸ್ತಾ ಇಲ್ಲ. ಈ ಅಪೊಸ್ತಲ ಪ್ರತಿಷ್ಠೆಯಲ್ಲಿ ಅವರಿಲ್ಲ, ಈ ಅಪೊಸ್ತಲ ಮಾರ್ಗದಲ್ಲಿ ಇಲ್ಲ. ತಮ್ಮ ಇಷ್ಟ ಅನುಸಾರವಾಗಿ, ತಮ್ಮ ಆಲೋಚನೆಗಳ ಅನುಸಾರವಾಗಿ, ತಮ್ಮ ಇಚ್ಛೆಗಳ ಅನುಸಾರವಾಗಿ ಸೇವೆ ಮಾಡುವರಾಗಿ ಕಾಣಪಟ್ಟಿದ್ದಾರೆ. ದೇವರ ವಾಕ್ಯವನ್ನು ತಳ್ಳಿಬಿಟ್ಟು ಅಪೊಸ್ತಲರ ಸೇವೆಯಲ್ಲಿ ಇಲ್ಲ ಅವರು. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಒಬ್ಬ ಅಪೊಸ್ತಲ ಅಂದ್ರೆ ಯಾರು? ತನಗೋಸ್ಕರ ದೇವ್ರಿಗೋಸ್ಕರ ಸೇವೆ ಮಾಡ್ಬೇಕಾದ್ರೆ ತನಗಿರೋದನ್ನೆಲ್ಲವನ್ನು ಬಿಟ್ಟು ಬರುವವನೇ ಅಪೊಸ್ತಲನು. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ಲೂಕನ ಬರೆಸುವಾರ್ತೆ 14ನೇ ಅಧ್ಯಾಯ 26ನೇ ವಚನದಲ್ಲಿ ದೇವರು ಏನ್ ಹೇಳ್ತಾರೆ? ದೇವನ ಯೇಸು ಕ್ರಿಸ್ತನ ಹೇಳಿದ ಮಾತಾದು. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ಅಪೊಸ್ತಲರು ಯಾರು? ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಲೂಕನ ಬರೆಸುವಾರ್ತೆ 14ನೇ ಅಧ್ಯಾಯ 26ನೇ ವಚನ. ಗಾಸ್ಪಲ್ ಆಫ್ ಲೂಕ್ ಚಾಪ್ಟರ್ 14 ವರ್ಸ್ 26. ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆಯನ್ನಾಗಲಿ, ತಾಯಿಯನ್ನಾಗಲಿ, ಹೆಂಡತಿಯನ್ನಾಗಲಿ, ಮಕ್ಕಳನ್ನಾಗಲಿ, ಸಹೋದರನಾಗಲಿ, ಹೌದು ತನ್ನ ಸ್ವಂತ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಿಲಾರನು. ಮತ್ತು ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರದಿದ್ದರೆ ಅವನು ನನ್ನ ಶಿಷ್ಯನಾಗಿಲಾರನು. ಇದು ಕರ್ತನಾದ ಯೇಸು ಹೇಳಿದ ಮಾತು. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆಗ ಒಬ್ಬ ಅಪೊಸ್ತಲ ಅಂದ್ರೆ ತನಗಿರುವ ಎಲ್ಲಾ ಸಕಲವನ್ನು ಬಿಟ್ಟು ಬರಬೇಕು, ಹಾಗೆ ಮಾಡಿ ಬರಬೇಕು. ಅವನು ಪ್ರತಿಷ್ಠೆ ಉಳ್ಳವನಾಗಿ ಕಾಣಲ್ಪಡಬೇಕು. ನಪಂಸಕ ಪ್ರತಿಷ್ಠೆಯಲ್ಲಿ ಅವನು ಕಾಣಲ್ಪಡಬೇಕು. ಶರೀರ ಸಂಬಂಧಗಳು ಬಿಟ್ಟು ಬರಬೇಕು. ಅದೇ ಪ್ರಕಾರ 33ನೇ ವಚನದಲ್ಲಿ ಬರಪಟ್ಟಿದೆ, ಶರೀರಕ ಸಂಪತ್ತೆಲ್ಲ ಬಿಟ್ಟು ಬರಬೇಕು. ಅದರ 33ನೇ ವಚನ ಬರಪಟ್ಟಿದೆ 33. ಅದರಂತೆಯೇ ನಿಮ್ಮಲ್ಲಿ ಯಾವನಾದರೂ ತನಗಿರುವುಗಳನ್ನೆಲ್ಲ ಬಿಟ್ಟು ಬಿಡದಿದ್ದರೆ ಅವನು ನನ್ನ ಶಿಷ್ಯನಾಗಿಲ್ಲಾರನು. ಆಗ ತನಗೆ ಏನೆಲ್ಲ ಇದೆಯೋ ಅದೆಲ್ಲವನ್ನು ಬಿಟ್ಟು ಬರಬೇಕು. ಆಗ ದೇವ್ರ ಕೃಪೆಯಿಂದ ಈ ಘನವಾದ ಸೇವೆಗೆ ದೇವರು ನಮ್ಮನ್ನ ಕರಿಬೇಕಾದ್ರೆ ಶರೀರ ಸಂಬಂಧವಾದ ಬಂಧನಗಳನ್ನು, ಲೌಕಿಕವಾದ ವಸ್ತುಗಳನ್ನು, ಲೌಕಿಕ ಸಂಪತ್ತನ್ನು ಬಿಟ್ಟು ಈ ಸೇವೆಗೆ ಬಂದು ದರಿದ್ರತೆಯಲ್ಲಿ ಜೀವಿಸಿ ಈ ಸೇವೆ ಮಾಡಕ್ ದೇವ್ರ ಕೃಪೆ ಕೊಡ್ತಿದ್ದಾರೆ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲಾರು ಅಪೊಸ್ತಲರಲ್ಲ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಬೈಬಲ್ ಹಿಡ್ಕೊಂಡರೆಲ್ಲ ಅಪೊಸ್ತಲರಲ್ಲ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ವಿವೇಚಿಸುವ ಆತ್ಮ ಇರಬೇಕು. ಹಾಗಾಗಿ ಇಮ್ಮಾನುವೇಲಾದ ದೇವರು ಯಾರ ಸಂಗಡ? ಇಮ್ಮಾನುವೇಲಾದ ದೇವರು ಅಪೊಸ್ತಲರ ಸಂಗಡ. ದೇವ್ರ ವಾಕ್ಯ ಬರೆಯಲ್ಪಟ್ಟಿದೆ, ದೇವರು ಅವ್ರ ಜೊತೆಯಲ್ಲಿದ್ದು. ಹೌದು, ಅಪೊಸ್ತಲರ ಜೊತೆಲಿದ್ದಾರೆ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ವಿಶ್ವಾಸಿಗಳು ಏನ್ ಮಾಡ್ಬೇಕು? ಅಪೊಸ್ತಲರ ಐಕ್ಯತೆಯಲ್ಲಿ ಇರಬೇಕು. ಅಪೊಸ್ತಲರ ಸಂಗಡ ಯಾರಿದ್ದಾರೆ? ದೇವರು ಇಮ್ಮಾನುವೇಲಾದ ಯೇಸು ಅಪೊಸ್ತಲರ ಸಂಗಡ ಇದ್ದಾರೆ. ಹಾಗಾಗಿ ವಿಶ್ವಾಸಿಗಳು ಏನ್ ಮಾಡ್ಬೇಕು? ಅಪೊಸ್ತಲರ ಸಂಗಡ ಇರ್ಬೇಕು. ಮತ್ತ ಅಪೊಸ್ತಲರ ಕಾರ್ಯ 2ನೇ ಅಧ್ಯಾಯ 42ನೇ ವಚನ. ಆಕ್ಟ್ಸ್ ಚಾಪ್ಟರ್ 2 ವರ್ಸ್ 42. ಅಪೊಸ್ತಲರ ಕಾರ್ಯಗಳು 2ನೇ ಅಧ್ಯಾಯ 42ನೇ ವಚನ. ಮತ್ತು ಅವರು ಅಪೊಸ್ತಲರ ಬೋಧನೆಯಲ್ಲಿಯೂ, ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿ ಸ್ಥಿರಚಿತ್ತರಾಗಿದ್ದರು. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ಜನಗಳು, ರಕ್ಷಿಸಲ್ಪಟ್ಟ ದೇವರ ಮಕ್ಕಳು ಯಾರ ಜೊತೆ ಇರ್ಬೇಕು? ದುರುಪದೇಶಕರ ಜೊತೆ ಇರ್ಬೇಕಾ? ಇಲ್ಲ ನಮ್ಮ ಮನೇಲೇ ಪ್ರೇಯರ್ ಮಾಡ್ತೀವಿ, ನಮ್ಮ ಮನೇಲೇ ಜೀವಿತ ಮಾಡ್ತೀವಿ ಇರ್ಬೇಕಾ? ಇಲ್ಲ. ಏನ್ ಮಾಡ್ಬೇಕು? ಅಪೊಸ್ತಲರ ಸಂಗಡ ಇರ್ಬೇಕು. ಅದಕ್ಕೆ ಬರೆಯಲ್ಪಟ್ಟಿದೆ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ, ಅವರು ಅಪೊಸ್ತಲರ ಬೋಧನೆ. ಹಾಗಾಗಿ ರಕ್ಷಿಸಲ್ಪಟ್ಟ ಒಂದು ದೇವರ ಮಗು ಅಪೊಸ್ತಲ
ಬೋಧನೆಯಲ್ಲಿ ಕಾಣಲ್ಪಡ್ಬೇಕು. ಲೋಕದಲ್ಲಿ ನಾನಾ ವಿಧವಾದ ಬೋಧನೆಗಳು ಹೆಚ್ಚಾಗ್ತಿದೆ, ಬೋಧನೆಗಳಿದೆ, ಇನ್ನು ಹೆಚ್ಚಾಗ್ತಿದೆ. ಈ ದುಷ್ಟ ಬೋಧನೆಗಳನ್ನ, ಈ ದುರ್ಬೋಧನೆಗಳನ್ನ ಬಿಟ್ಟು ನೀನು ಅಪೊಸ್ತಲ ಬೋಧನೆಯಲ್ಲಿ ನೆಲೆಗೊಳ್ಳಬೇಕು. ನೀನು ಕರ್ತನಾದ ಯೇಸುವಿನ ಸ್ವಾರೂಪ್ಯವನ್ನ ಹೊಂದಿಕೊಳ್ಬೇಕಂದ್ರೆ, ಯೇಸುವಿನ ಬರಣದಲ್ಲಿ ನೀನು ಎತ್ತಲ್ಪಡ್ಬೇಕಂದ್ರೆ, ಆ ಸ್ವರ್ಗ ಯೆರೂಸಲೇಮಿನಲ್ಲಿ ನೀನು ಸೇರ್ಬೇಕಂದ್ರೆ ಈ ಅಪೊಸ್ತಲ ಬೋಧನೆಯಲ್ಲಿ ನೀನು ಜೀವಿಸ್ಬೇಕು. ಲೋಕದಲ್ಲಿ ನಾನಾ ವಿಧವಾದ ದುಷ್ಟ ಬೋಧನೆಗಳಿದೆ, ದುರ್ಬೋಧನೆಗಳಿದೆ, ವಂಚಿಸೋ ಬೋಧನೆಗಳಿದೆ, ನಿತ್ಯ ನರಕಕ್ಕೆ ಕೊಂಡೋಗುವಂತ ಬೋಧನೆಗಳಿದೆ. ನೀನು ಈ ಎಲ್ಲಾ ಬೋಧನೆಗಳನ್ನ ಬಿಟ್ಟು ದೇವರು ಸ್ಥಾಪಿಸಿರುವ ಅಪೊಸ್ತಲ ಬೋಧನೆಯಲ್ಲಿ ನೆಲೆಗೊಳ್ಳಬೇಕು. ಅಪೊಸ್ತಲ ಸಂಗಡ ನೀನು ನೆಲೆಗೊಳ್ಳಬೇಕು. ಆ ಅಪೊಸ್ತಲ ಬೋಧನೆಯನ್ನು ಕೇಳಬೇಕು. ಅವರ ಅನ್ಯೂನ್ಯತೆಯಲ್ಲಿ ನೀನು ಇರಬೇಕು. ಅವರ ಸಂಗಡ ರೊಟ್ಟಿ ಮುರಿಯುವಂತ ಅನುಭವ ನಿನಗಿರ್ಬೇಕು. ಅವರ ಸಂಗಡ ಪ್ರಾರ್ಥಿಸುವಂತವರಾಗಿ ನೀನು ಕಾಣಲ್ಪಡ್ಬೇಕು. ಆಗ ಮಾತ್ರನೇ ನೀನು ಕರ್ತನ ಬರಣದಲ್ಲಿ ಹೋಗೋದಕ್ಕೆ ಸಾಧ್ಯ. ಆ ಯೆರೂಸಲೇಮ್ ಆಗಿ ಮಾರ್ಪಡೋದಕ್ಕೆ ಸಾಧ್ಯ. ದುಷ್ಟ ಬೋಧನೆಗಳನ್ನ, ದುರ್ಬೋಧನೆಗಳನ್ನ ಬಿಟ್ಟು ಅಪೊಸ್ತಲ ಬೋಧನೆ ನೆಲೆಗೊಂಡು ಯೇಸುವಿನ ಬರಣವನ್ನು ಎದುರು ನೋಡು. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾನಾ ವಿಧವಾದ ದುರ್ಬೋಧನೆಗಳು ಹೆಚ್ಚಾಗ್ತಿರೋ ಕಾಲ ಇದು. ವಂಚಿಸಲ್ಪಟ್ಟು ಅಲ್ಲಿ ಅದ್ಭುತ ನಡೆಯುತ್ತೆ, ಇಲ್ಲಿ ಅದ್ಭುತ ನಡೆಯುತ್ತೆ, ಅಲ್ಲಿ ಅತಿಶಯ ನಡೆಯುತ್ತೆ, ಅಲ್ಲಿ ಪೌಳಿಗೋಡೆ ಪ್ರಾರ್ಥನೆ, ಇಲ್ಲಿ ಆ ಪ್ರಾರ್ಥನೆ, ಅಲ್ಲಿ ಪ್ರಾರ್ಥನೆ, ಈ ರೀತಿಯಾದ ಪ್ರಾರ್ಥನೆಗಳಿಗೂ ಓಡಿ ಹೋಗಿ ನಿನ್ನ ಆತ್ಮವನ್ನು ನಷ್ಟಪಡಿಸ್ಕೊಳ್ಬೇಕು ಬೇಡ. ದೇವರಿಂದ ಪ್ರೀತಿಸಿ ತನ್ನ ಸ್ವರಕ್ತ ಕೊಂಡುಕೊಂಡ ಸಭೆಯಲ್ಲಿ ದೇವರು ನಿನ್ನ ನೆಲೆಗೊಳಿಸಿದ್ದಾರೆ. ಈ ಶ್ರೇಷ್ಠವಾದ ಅಪೊಸ್ತಲ ಬೋಧನೆ ದೇವರು ನಿನ್ನ ಕೊಟ್ಟಿದ್ದಾರೆ. ಇದರ ನೆಲೆಗೊಂಡು ನಿನ್ನ ಯೇಸುವಿನ ಬರಣಕ್ಕೆ ರೆಡಿ ಆಗ್ಬೇಕು, ಸಿದ್ಧವಾಗ್ಬೇಕು. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೀನ್ ದುರ್ಬೋಧನೆಗಳನ್ನ ಬಿಟ್ಟು ಬರಬೇಕು. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ಈ ಅಂತ್ಯ ದಿನಗಳಲ್ಲಿ ಸೈತಾನನು ಅನೇಕರನ್ನ ವಂಚಿಸ್ತಾ ಇದ್ದಾನೆ. ದುರ್ಬೋಧನೆಗಳು ತಂದು ವಂಚಿಸಿ ಅದ್ಭುತ, ಅತಿಶಯ, ಅದು ನಡೆಯುತ್ತೆ, ಇದು ನಡೆಯುತ್ತೆ, ಹಂಗಾಯ್ತು, ಹಿಂಗಾಯ್ತು, ಈ ರೀತಿ ಅನೇಕ ದುರ್ಬೋಧನೆಗಳನ್ನ ಸೈತಾನ ಜನಗಳಲ್ಲಿ ಬಿತ್ತು ಅನೇಕ ನಶಿಸ್ತಿದ್ದಾನೆ. ತುಂಬಾ ದುಃಖಕರವಾದ ವಿಷಯ, ಪರಿತಾಪಕರವಾದಂತ ವಿಷಯ. ನೀನು ಯಾವ ಬೋಧನೆ ನೆಲೆಗೊಂಡಿದ್ಯಾ, ನೀನು ಪರಿಶೀಲಿಸಿಕೋ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ಇಮ್ಮಾನುವೇಲಾದ ದೇವರು ಯಾರ ಸಂಗಡ? ಅಪೊಸ್ತಲರ ಸಂಗಡ. ಹಾಗಾಗಿ ಆ ಅಪೊಸ್ತಲರ ಸಂಗಡ ರಕ್ಷಿಸಲ್ಪಟ್ಟಿರೋ ದೇವ್ರ ಮಕ್ಕಳು ಕಾಣಲ್ಪಡೋದು ಪ್ರಾಮುಖ್ಯವಾಗಿ ಕಾಣಪಟ್ಟಿದೆ. ಆಗ ಖಂಡಿತವಾಗಿಯೂ ಲೋಕದ ಅಂತ್ಯದವರೆಗೂ ಯೇಸು ಅಪೊಸ್ತಲರ ಸಂಗಡ ಇರ್ತಾರೆ. ಅಪೊಸ್ತಲರ ಸಂಗಡ ದೇವ್ರ ಬಣ್ಣದವರೆಗೂ ವಿಶ್ವಾಸಿಗಳು ಇರೋದು ಪ್ರಾಮುಖ್ಯ ವಿಷಯ. ನೀವ್ ಹೇಳ್ಬೋದು, ಅವರು ಸೇವೆ ಮಾಡ್ತಿದಾರಲ್ಲ, ಇವರು ಸೇವೆ ಮಾಡ್ತಿದಾರಲ್ಲ, ಅವರು ಹಂಗೆ ಹಿಂಗೆ. ಒಂದು ವಚನ ನಾನು ತೋರಿಸ್ತೀನಿ. ತಾಯಿನ ಬರ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನ, 22ನೇ ವಚನ, 23ನೇ ವಚನ. Gospel of Matthew chapter 7 verse 21, 22, 23. ಕರ್ತನೇ ಕರ್ತನೇ ಎಂದು ನನಗೆ ಹೇಳುವ ಪ್ರತಿಯೊಬ್ಬನು ಸ್ವರ್ಗ ರಾಜ್ಯದಲ್ಲಿ ಪ್ರವೇಶಿಸುವುದಿಲ್ಲ, ಆದರೆ ಸ್ವರ್ಗದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ಮಾಡುವವನೇ ಅದರಲ್ಲಿ ಪ್ರವೇಶಿಸುವವನು. ಆ ದಿನದಲ್ಲಿ ಕರ್ತನೇ ಕರ್ತನೇ, ನಿನ್ನ ಹೆಸರಿನಲ್ಲಿ ನಾವು ಪ್ರವಾದಿಸಲಿಲ್ಲವೇ? ಮತ್ತು ನಿನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸಲಿಲ್ಲವೇ? ಇದಲ್ಲದೆ ನಿನ್ನ ಹೆಸರಿನಲ್ಲಿ ಬಹಳ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಬಹಳ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನು ನಿಮ್ಮನ್ನು ಎಂದಿಗೂ ಅರಿಯೇನು, ದುಷ್ಟತನ ಮಾಡುವ ನೀವು ನನ್ನಿಂದ ತೊಲಗಿ ಹೋಗಿರೆಂದು ಹೇಳಿ ಬಿಡುವೆನು. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆ ಕರ್ತನೇ ಕರ್ತನೆ ಅಂತ ಹೇಳಿದ ತಕ್ಷಣ, ಸೇವೆ ಮಾಡಿದ ತಕ್ಷಣ ಸ್ವರ್ಗ ರಾಜ್ಯದಲ್ಲಿ ನೀನು ಹೋಗುದಿಲ್ಲ. ದೇವರ ಚಿತ್ತಾನುಸಾರದ ಸೇವೆನ ಒಬ್ಬ ಮನುಷ್ಯ ಈ ಲೋಕದಲ್ಲಿ ಮಾಡ್ಬೇಕು. ಅತಿಶಯಗಳ ಅದ್ಭುತಗಳು ಮಾಡೋ ನಿಮಿತ್ತ ಸ್ವರ್ಗ ರಾಜ್ಯದಲ್ಲಿ ಹೋಗುದಿಲ್ಲ. ಅನೇಕರು ಆ ಅತಿಶಯ ಅದ್ಭುತದಲ್ಲಿ ಮುಳುಗ್ಬಿಟ್ಟಿದ್ದಾರೆ. ಈಗೆಲ್ಲ ಅತಿಶಯ ಅದ್ಭುತ ದುರ್ಬೋಧನೆನೆ. ಅತಿಶಯ ನಡೀತಿದೆ, ಆ ಪಾಸ್ಟ್ ಪ್ರೇಯರ್ ಮಾಡ್ರೆ ರೋಗ ಸೋಕಿದೆ, ಆಚೆಚ್ಚಿಗೆ ಹೋದ್ರೆ ಭಯಂಕರವಾಗಿ ಅಭಿವೃದ್ಧಿ ಹೊಂದ್ತೀವಿ. ಅತಿಶಯ ಅದ್ಭುತಗಳಿಂದ ಹೋಗೋದು ನಿತ್ಯ ನರಕಕ್ಕೆ ಹೋಗೋದು. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅತಿಶಯ ಅದ್ಭುತ ಮಾಡಲ್ಲ, ದೇವ್ರು ಮಾಡ್ತಾರೆ. ಯಾವ ಮನುಷ್ಯನು ಮಾಡೋದಿಲ್ಲ, ಯಾವ ಪಾಸ್ಟ್ ಮಾಡೋದಿಲ್ಲ. ಆಗ ಅತಿಶಯ ಅದ್ಭುತ ಮಾಡೋಕೆ ಸರ್ವಶಕ್ತನ ದೇವ್ರಿಗುಂಟು. ನಮ್ ಜೀವಿತದಲ್ಲಿ ಅತಿಶಯ ಮಾಡಿದ್ರು ಪರವಾಗಿಲ್ಲ, ಕಷ್ಟದಲ್ಲಿ ನಡೆಸಿದ್ರು ಪರವಾಗಿಲ್ಲ, ಎಲ್ಲ ದೇವ್ರ ಚಿತ್ತ. ನಾವು ದೇವ್ರ ಕರ್ತಲ್ಲಿ ಬೇಕಾದ್ರೆ ದೇವ್ರು ಏನ್ ಹೇಳಿದ್ದಾರೆ? ನನ್ನ ಹಿಂದೆ ಬರೋ ನನ್ನ ಶಿಲುಬನ್ನು ಹೊತ್ಕೊಂಡು ಬರ್ಲಿ ಅಂತ ಹೇಳಿ, ಸಂತೋಷಕ್ಕೆ ಬರ್ಲಿ ಅಂತ ಏನ್ ಹೇಳಿಲ್ವಲ್ಲ.
ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ನಾವು ಅಪೋಸ್ತಲ ಬೋಧನೆಯಲ್ಲಿ ನೆಲೆಗೊಳ್ಬೇಕು. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ಇಮ್ಮಾನುವೇಲ ಆದ ದೇವರು ಯಾರ ಸಂಗಡ ಇದ್ದಾರೆ ಎಂಬುದಾಗಿ ನಾವು ಕಲಿಬೇಕು. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಚಿಂತಿಸ್ಬೇಕಾದ ವಿಷಯ, ಆಲೋಚಿಸ್ಬೇಕಾದ ವಿಷಯ. ಆಗ ನಾವು ಹೇಳ್ತೀವಿ ಇಮ್ಮಾನುವೇಲ್ ದೇವರು ಓಕೆ, ಆದ್ರೆ ಇಮ್ಮಾನುವೇಲ್ ದೇವ್ರು ನಿನ್ನ ಸಂಗಡ ಇದ್ದಾರಾ ಇಲ್ವಾ? ನೀನ್ ಪರೀಕ್ಷಿಸ್ಕೊಳ್ಬೇಕಾದ ಕಾರ್ಯ, ಆಲೋಚಿಸ್ಬೇಕಾದ ಕಾರ್ಯ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಖಂಡಿತವಾಗಿ ಅಪೊಸ್ತಲರ ಸಂಗಡ ಈ ಲೋಕ ನಶಿಸುವವರೆಗೂ, ಯೇಸು ಬರೋವರೆಗೂ ಅವ್ರ ಜೊತೆ ದೇವ್ರು ಖಂಡಿತವಾಗಿರ್ತಾರೆ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ಇಮ್ಮಾನುವೇಲ್ ದೇವ್ರು ನಮ್ಮ ಸಂಗಡ ಇದ್ದಾರೆ ಇಲ್ವಾ ಎಂಬುದಾಗಿ ನಾವು ಪರೀಕ್ಷಿಸಿಕೊಳ್ಳೋದು ಬಹಳ ಪ್ರಾಮುಖ್ಯವಾದ ಕಾರ್ಯ. ಹಾಗಾಗಿ ಮೂರನೇದಾಗಿ ಇಮ್ಮಾನುವೇಲ್ ದೇವರು ಯಾರ ಸಂಗಡ? ದೇವರು ನಮ್ಮ ಪ್ರಯಾಣದಲ್ಲಿ ಇರ್ತಾರೆ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ದೇವರ ಚಿತ್ತಾನುಸಾರವಾದ ಪ್ರಯಾಣಗಳ ಸಂಗಡ ಇಮ್ಮಾನುವೇಲಾದ ದೇವರು ಇರ್ತಾರೆ. ಹಾಗಾಗಿ ಲೂಕನ ಬರೆಸುವಾರ್ತೆ 24ನೇ ಅಧ್ಯಾಯ 15ನೇ ವಚನ, ಗಾಸ್ಪೆಲ್ ಆಫ್ ಲೂಕ್ ಚಾಪ್ಟರ್ 24:15. ಲೂಕನ ಬರೆಸುವಾರ್ತೆ 24ನೇ ಅಧ್ಯಾಯ 15ನೇ ವಚನ. ಇದಾದ ಮೇಲೆ ಅವರು ಜೊತೆಯಾಗಿ ಮಾತನಾಡುತ್ತಾ ತರ್ಕಿಸುತ್ತಾ ಇರಲು ಯೇಸು ತಾನೇ ಅವರನ್ನು ಸಮೀಪಿಸಿ ಅವರೊಂದಿಗೆ ಹೋದನು. ದೇವ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅವರೊಂದಿಗೆ ಹೋದನು. ದೇವ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗೆ ಚಿಂತಿಸಬೇಕಾದ ಕಾರ್ಯ, ಆಲೋಚಿಸಬೇಕಾದ ಕಾರ್ಯ, ಯೇಸು ನಮ್ಮ ಪ್ರಯಾಣದಲ್ಲಿ ಇದ್ದಾರಾ? ನಮ್ಮೆಲ್ಲಾ ಪ್ರಯಾಣಗಳಲ್ಲಿ ಯೇಸು ಇದ್ದಾರೆ ಪರೀಕ್ಷಿಸಿಕೊಳ್ಬೇಕು. ದೇವರ ಚಿತ್ತಾನುಸಾರವಾದ ಪ್ರಯಾಣಗಳಲ್ಲಿ ಇಮ್ಮಾನುವೇಲ್ ದೇವರು ಇರ್ತಾರೆ. ಎಲ್ಲ ಪ್ರಯಾಣದಲ್ಲಿ ದೇವ್ರು ಇರ್ತಾರೆ, ಚಿಂತಿಸಬಾರ್ದು. ನಾವೆಲ್ಲೆಲ್ಲಾ ಪ್ರಯಾಣಿಸ್ತೀವಿ, ಎಲ್ಲಾ ಜೊತೆ ದೇವರಿದ್ದಾರ? ದೇವ್ರ ಚಿತ್ತಾನುಸಾರ ದೇವ್ರ ಚಿತ್ತ ಇಲ್ದಿರೋ ಪ್ರಯಾಣಗಳಲ್ಲಿ ದೇವ್ರ ನಿಮ್ ಜೊತೆ ಇರ್ತಾರ? ಇರುವುದಿಲ್ಲ. ಸೈತಾನ್ ಇರ್ತಾನ ಅಷ್ಟೇನೆ. ಹಾಗಾಗಿ ನಾವೆಲ್ಲೇ ಹೋದ್ರು, ಎಲ್ಲೇ ಬಂದ್ರು ದೇವರ ಚಿತ್ತಾನುಸಾರವಾಗಿ ಇರ್ಬೇಕು. ದೇವರ ಬರೆದ ಸ್ಥಳಗಳಲ್ಲಿ ನಾವು ಹೋಗಬಾರ್ದು. ಮೋಶೆ ಏನ್ ಹೇಳ್ತಾರೆ, ನಿನ್ನ ಸಾನ್ನಿಧ್ಯ ನಮ್ಮ ಮುಂದೆ ಬಂದಿಲ್ಲ ಅಂದ್ರೆ ಏನ್ ಪ್ರಯೋಜನ? ಹಾಗಾಗಿ ದೇವರ ಸಾನ್ನಿಧ್ಯ ನಮ್ಮ ಜೊತೆ ಇದೆಯಾ? ನಾವು ಹೋಗುವಂತ ಪ್ರಯಾಣಗಳು ನಿಮ್ಮನ್ನು ನೀವು ಪರೀಕ್ಷಿಸ್ಕೊಳ್ಳಿ. ನೀವು ಅನೇಕ ಸ್ಥಳಗಳು ಹೋಗುವರಾಗಿದ್ದೀರಿ, ಬರುವರಾಗಿದ್ದೀರಿ. ಅಲ್ಲೆಲ್ಲಾ ದೇವರ ಚಿತ್ತಾನುಸಾರದ ಪ್ರಯಾಣಗಳ ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗ್ಲಿ. ಅನೇಕ ಕಡೆ ನೀವು ಹೋಗ್ತೀರಿ, ಅನೇಕ ಕಡೆ ಸಾಧನ ಹೋಗ್ತೀರಿ, ಸಾಧನೆ ಬರ್ತೀರಿ, ಓಕೆ. ಆದ್ರೆ ಅಲ್ಲೆಲ್ಲಾ ದೇವರ ಸಮ್ಮುಖ ನಿಮ್ ಜೊತೆ ಇದೆಯಾ? ಇಮ್ಮಾನುವೇಲ್ ದೇವರು ನಿಮ್ ಸಂಗಡ ಇದ್ದಾರ? ಅನೇಕರ ಪ್ರಯಾಣಗಳು ದೇವರ ಚಿತ್ತವಿಲ್ಲದ ಪ್ರಯಾಣಗಳು, ತಮ್ಮ ಮನಸ್ಸಿಗೆ ಬಂದಂತೆ ಪ್ರಯಾಣಗಳನ್ನ ಮಾಡ್ತಾರೆ. ಎಲ್ಗಾರು ಹೋಗ್ಬೇಕಾ? ದೇವರ ಸಮ್ಮುಖದಲ್ಲಿ ಕಾದಿರ್ಬೇಕು, ಪ್ರಾರ್ಥಿಸ್ಬೇಕು, ದೇವ್ರನ್ನ ಕೇಳ್ಬೇಕು. ಈ ಚಿಂತೆ ಇಲ್ಲ, ಇಷ್ಟ ಬಂತು ಹೋಗ್ತಾರೆ. ಇದೆಲ್ಲ ದೇವ್ರ ಚಿತ್ತ ಇಲ್ಲ. ಇದು ನಿನ್ನ ನಾಶನಕ್ಕೆ ಕರ್ಕೊಂಡು ಹೋಗುವಂತ ವಿಷಯ. ಯೇಸು ಬರ್ದಿರೋ ಸ್ಥಳದಲ್ಲಿ ನಮ್ಮ ಪ್ರಯಾಣ ಇರಬಾರ್ದು. ನಮ್ಮ ಎಲ್ಲ ಪ್ರಯಾಣಗಳು ದೇವರ ಚಿತ್ತಾನುಸಾರವಾಗಿರ್ಬೇಕು. ಪರಿಶುದ್ಧರನ್ನ ಕೇಳಿ ನಾವು ನಮ್ಮ ಪ್ರಯಾಣಗಳನ್ನ ಮಾಡ್ಬೇಕು. ಸೇವಕರನ್ನ ಕೇಳಿ ನಮ್ಗೆ ಈ ತರದ ಪ್ರಯಾಣ ಇದೆ, ಈ ತರದ ಸ್ಥಳಕ್ಕೆ ನಾವು ಹೋಗ್ತಾ ಇದೀವಿ, ದೇವ್ರ ಚಿತ್ತ ಇದ್ರೆ ಪ್ರಾರ್ಥಿಸಿ ಹೋಗ್ಬೇಕು. ಸೇವಕರ ಹತ್ರ ಕೇಳುದಿಲ್ಲ. ಯಾಕಂದ್ರೆ ಸೇವಕರ ಹತ್ರ ಕೇಳಿದ್ರೆ ಸೇವಕರು ಹೋಗ್ಬೇಡಿ ಅಂತ ಹೇಳ್ತಾರಲ್ಲ. ಅದಕ್ಕೆ ಏನ್ ಮಾಡ್ತಾರೆ? ಕಳ್ಳತನವಾಗಿ ಹೋಗುವಂತ ದುಷ್ಟ ಬುದ್ಧಿ. ದೇವ್ರ ನಾಮಕ್ಕೆ ಸಂದುಂಟಾರೆ. ಸೇವಕರು ಕೇಳ್ರೆ ಏನ್ ಮಾಡ್ತಾರೆ? ಸೇವಕರು ಹೋಗ್ಬೇಡಿ ಅಂತಾರೆ. ಅದಕ್ಕೆ ಸೇವಕರು ಗೊತ್ತಿಲ್ದೇನೆ ಹೋಗುವಂಥದ್ದು. ಅದು ವಿಶೇಷ ಏನ್ ಗೊತ್ತಾ? ದೈವಮೇ ತುಂಬಾ ದುಃಖವಾಗುತ್ತೆ, ತುಂಬಾ ಭಯನೂ ಆಗುತ್ತೆ. ಪರಿಶುದ್ಧ ಆರಾಧನೆ ಬಿಟ್ಟು ಪ್ರಯಾಣಗಳು ಮಾಡ್ತಾರೆ. ಪಾಪದಲ್ಲಿ ಮಹಾಪಾಪ. ಹೊಸ ಒಡಂಬಡಿಕೆ ಕಾಲದಲ್ಲಿ ಇದ್ದೀವಿ, ಹಳೆ ಒಡಂಬಡಿಕೆ ಕಾಲದಲ್ಲಿ ಇದ್ರೆ ಕಲ್ಲೊಡೆದು ಸಾಯಿಸ್ಬೇಕಾಗಿತ್ತು ಅಂತವ್ರು. ಆದ್ರೂ ಅಂತವ್ರು ಸ್ವರ್ಗರಾಜ್ಯಕ್ಕೆ ಹೇಗೆ ಹೋಗ್ತಾರೆ? ದೇವರ ಸಮ್ಮುಖವನ್ನು ಬಿಟ್ಟು, ಕೂಟಗಳನ್ನ ಬಿಟ್ಟು, ಪರಿಶುದ್ಧ ಭಾನುವಾರ ಪರಿಶುದ್ಧ ಆರಾಧನೆ ಬಿಟ್ಟು, ಆರಾಧನೆಯನ್ನ ಘನಪಡಿಸ್ದೆ, ದೇವರ ಸಮ್ಮುಖದಲ್ಲಿ ಮಹತ್ವ ಪಡಿಸ್ತೇ, ದೇವನ ಮಹಿಮೆ ಪಡಿಸ್ತೇನೆ, ದೇವರ ಸಮ್ಮುಖದಲ್ಲಿ ಬರ್ದೆ ತಮ್ಮ ಇಷ್ಟವಾದ ಲೋಕ ಪ್ರಕಾರವಾದ ಕಾರ್ಯಗಳಿಗೋಸ್ಕರ ಆರಾಧನೆ ಬಿಟ್ಟು ಹೋಗೋರ್ ಜೊತೆ ದೇವರು ಇರುವುದಿಲ್ಲ. ಸೈತಾನ್ ಇರ್ತಾನೆ. ಆರಾಧನೆ ಕುರಿತು ಭಯ ಇಲ್ಲ. ಈ ವಾರ ಹೋಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಬಿಡು. ಅದು ಮನುಷ್ಯರು ದೇವರವರಿಗೆ, ದೇವರಿಗೆ ದೇವರಾಗಿದ್ರೆ ಸಾಯವರೆಗೂ ನನ್ನ ಲೈಫಲ್ಲಿ ಒಂದು ಆರಾಧನೆ ಮಿಸ್ ಮಾಡಲ್ಲ ಅಂತ ಪ್ರತಿಷ್ಠೆಯಲ್ಲಿ ಇರ್ಬೇಕು. ಸಾಯವರೆಗೂ ರೋಗನೇ ಬರ್ಲಿ, ಮರಣನೇ ಬರ್ಲಿ, ಏನೇ ಬರ್ಲಿ, ನನ್ನ ಲೈಫಲ್ಲಿ ಒಂದು ಆರಾಧನೆ ನನ್ನ ಲೈಫಲ್ಲಿ ಮಿಸ್ ಮಾಡೋದಿಲ್ಲ. ದೇವ್ರ ನಮ್ಮ ಸುಟ್ಟಲ್ಲಿ ಆ ರೀತಿಯಾದ ಪ್ರತಿಷ್ಠೆಗಳಲ್ಲಿ ದೇವ್ರ ಮಕ್ಕಳು ಜೀವಿಸ್ಬೇಕಾದ ಬೇಕು. ಏನೋ ಕೆಲಸ ಐತ, ಮದ್ವೆ ಐತಾ, ಓಟ. ಸೇವಕರು ಕೇಳ್ರ, ಸೇವಕರು ಫೋನ್ ಮಾಡ್ರೆ ಎತ್ತಲ್ಲ.
ದುಷ್ಟಾತ್ಮ. ಆದ್ರೆ ನೀನ್ ಏನೇ ಮಾಡಿದ್ರು ಸ್ವರ್ಗ ರಾಜ್ಯದಲ್ಲಿ ಏನ್ ಮಾಡ್ತಾ ಇರ್ತದೆ, ದೇವರು ತನ್ನ ಪುಸ್ತಕದಲ್ಲಿ, ಜ್ಞಾಪಕ ಪುಸ್ತಕದಲ್ಲಿ ಬರ್ದಿಟ್ಟಿರ್ತಾರೆ. ಓ, ಈ ಈ ದಿನ ಈ ಪರಿಶುದ್ಧ ಆರಾಧನೆ ಬಿಟ್ಟು ಹ ಓಡಿತು ಲೋಕ ಪ್ರಕಾರ ಕಾರ್ಯಗಳಿಗೆ, ಲೋಕದ ವಿವಾಹಗಳಿಗೆ ಓಡಿತು. ವಿವಾಹಕ್ಕೆ ಹೋಗ್ಬೇಡ ಅಂತ ಹೇಳಿಲ್ಲ, ನೀನ್ ಪರಿಶುದ್ಧ ಆರಾಧನೆ ಬಿಟ್ಟು ಓಡ್ತೀಯಲ್ಲ, ದೇವರನ್ನ ಮಹಿಮೆ ಪಡಿಸ್ತೇನೆ ಓಡ್ತೀಯಲ್ಲ, ಲೋಕದ ವಿಷಯಗಳಿಗೆ ಎಲ್ಲ ಬರ್ತಿರ್ತಿರ್ತಾರೆ. ಅದಕ್ಕೆ ತಕ್ಕವಾದ ಪ್ರತಿಫಲ ದೇವ್ರು ಕೊಡ್ತಾರೆ. ಮಾನಸಾಂತರ ಪಡ್ಬೇಕು. ಇಮಾನ್ ಮೇಲ್ ದೇವ್ರು ಯಾರ ಸಂಗಡ? ದೇವ್ ನಮ್ಮ ಸಂಗಡ ಇದ್ದಾರ. ನಮ್ಮ ಎಲ್ಲಾ ಪ್ರಯಾಣಗಳಲ್ಲಿ ದೇವರ ಚಿತ್ತಾನುಸಾರವಾಗಿ ನಾವು ಜೀವಿಸ್ತೀವಿ, ಚಿಂತಿಸ್ಬೇಕು. ಹಾಗಾಗಿ ನಮ್ಮ ಎಲ್ಲಾ ಪ್ರಯಾಣಗಳ ದೇವರ ಚಿತ್ತಾನುಸಾರದ ಪ್ರಯಾಣಗಳಲ್ಲಿ ಇಮಾನ್ ಮೇಲೆ ದೇವರು ಇರ್ತಾರೆ. ಆದ್ರೆ ಯಾವುದು ದೇವರ ಚಿತ್ತಾನುಸಾರದ ಪ್ರಯಾಣ ಇಲ್ವೋ ಅಲ್ಲಿ ದೇವರು ನಮ್ಮ ಜೊತೆ ಇರುವುದಿಲ್ಲ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ದೇವರಂತವ್ರನ್ನ ಅಂಗೀಕರಿಸೋದು ಇಲ್ಲ. ಹೇಳ್ಬೇಕಂತಂದ್ರೆ ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ನಮ್ಮ ಎಲ್ಲಾ ಪ್ರಯಾಣಗಳಲ್ಲಿ ಇಮಾನ್ ಮೇಲಾದ ದೇವರು ಇರ್ಬೇಕು. ಅದಕ್ಕೆ ದೇವರ ವಾಕ್ಯ ಒಂದು ಬರೆಯಲ್ಪಟ್ಟಿದೆ. ಯೆರೆಮೀಯನು ಬರೆದ ಪ್ರವಾದನೆ ಪುಸ್ತಕ 14ನೇ ಅಧ್ಯಾಯ 10ನೇ ವಚನ. ಜೆರೆಮಿಯ ಚಾಪ್ಟರ್ 14 verse 10. ಕರ್ತನು ಈ ಜನರಿಗೆ ಹೀಗೆ ಹೇಳುತ್ತಾನೆ, ಹೀಗೆ ತಿರುಗಾಡುವುದಕ್ಕೆ ಅವರು ಪ್ರೀತಿ ಮಾಡಿದ್ದಾರೆ, ತಮ್ಮ ಕಾರ್ಯಗಳನ್ನು ಹಿಂತೆಗೆಯಲಿಲ್ಲ. ಆದ್ದರಿಂದ ಕರ್ತನು ಅವರನ್ನು ಅಂಗೀಕರಿಸುವುದಿಲ್ಲ. ಈಗಲೇ ಅವರ ಅಕ್ರಮವನ್ನು ಜ್ಞಾಪಕ ಮಾಡಿಕೊಳ್ಳುವವನು, ಅವರ ಪಾಪಗಳನ್ನು ವಿಚಾರಿಸುವನು. ಇಲ್ಲಿ ದೇವರಕ್ಕೆ ಏನ್ ಬರೆಯಲ್ಪಟ್ಟಿದೆ? ಕರ್ತನು ಈ ಜನರಿಗೆ ಹೀಗೆ ಹೇಳುತ್ತಾನೆ, ತಿರುಗಾಡೋದಕ್ಕೆ ಪ್ರೀತಿ ಮಾಡಿದ್ದಾರೆ. ತಿರುಗಾಡೋಕ್ ಪ್ರೀತಿ, ಸುತ್ತಕ್ಕೆ ಪ್ರೀತಿ. ದೇವ್ ನಮ್ ಸುತ್ತಾರೆ. ತನ್ಗೆ ಇಷ್ಟ ಎಲ್ಲಿ ಬರ್ತಲ್ಲಿ ಹೋಗೋದು, ತನಗೆ ಇಷ್ಟ ಎಲ್ಲಿ ಬರ್ತಲ್ಲಿ ಹೋಗ್ಬೇಕು, ಹೋಗೋದು ಬರೋದು. ಆದ್ರೆ ದೇವ್ರ ಚಿತ್ತ ಇಲ್ಲ. ದೇವ್ರ ಸಮೂಹದಲ್ಲಿ ಕಾದಿರುವುದಿಲ್ಲ, ದೇವ್ರ ಸಮೂಹದಲ್ಲಿ ಪ್ರಾರ್ಥಿಸುವುದಿಲ್ಲ. ಹೋಗೋ ದೇವ್ರ ಚಿತ್ತ ಇಲ್ದಿರೋ ಸ್ಥಳಗಳೆಲ್ಲ ಪ್ರಯಾಣ ಮಾಡೋದು. ಅನೇಕರು ಟೂರ್ಗೆ ಹೋಯ್ತಾರೆ. ಟೂರ್, ಭೂಮಿ ಆಕಾಶ ಸೃಷ್ಟಿ ಮಾಡಿದ ದೇವರು ಕೋಪದಿಂದ ಈ ಭೂಮಿ ನಶಿಸೋಗೋದಕ್ಕೋಸ್ಕರ ಈ ಭೂಮಿ ಇಡಲ್ಪಟ್ಟಿದೆ. ಎಷ್ಟೇ ಸೌಂದರ್ಯ ಈ ಭೂಮಿ ಇದ್ರೂ ಅದೆಲ್ಲ ನಶಿಸಲ್ಪಡ್ತದೆ ದೇವ್ರ ಕೋಪದಿಂದ. ಹಾಗೇನ್ ಮಾಡ್ತಾರೆ, ಅದನ್ನ ನೋಡ್ಬೇಕು. ಈಗ ಭಯಂಕರ. ದೇವ್ರು ನಮಗ್ ಸ್ತೋತ್ರ ಉಂಟಾಗಲಿ. ಹಾಗಾಗಿ ಚಿಂತಿಸಬೇಕಾದ ಕಾರ್ಯ, ಆಲೋಚಿಸಬೇಕಾದ ಕಾರ್ಯ. ನಮ್ಮ ಎಲ್ಲ ಪ್ರಯಾಣಗಳು ದೇವರ ಚಿತ್ತಾನುಸಾರವಾಗಿ ಇದೆಯಾ ನಾವು ಚಿಂತಿಸ್ಕೊಡ್ಬೇಕು. ನಾವು ಅನೇಕ ಸ್ಥಳಗಳು ಹೋಗ್ಬೋದು, ಅನೇಕ ಸ್ಥಳ ಬರ್ಬೋದು, ಅದು ನಮ್ಮಿಷ್ಟ. ಆದ್ರೆ ನಿನ್ನಿಷ್ಟ ಅಂದ್ರೆ ಹೇಳ್ಬೋದು, ಆದ್ರೆ ದೇವ್ರ ಇಷ್ಟ ಇದೆಯಾ ಅದರಲ್ಲಿ? ನಮ್ಮಿಷ್ಟ ಅಂದ್ರೆ ಅದು ನಿನ್ನ ಇಷ್ಟ, ಅದು ನಿನ್ನ ಚಿತ್ತ, ಅದು ದೇವ್ರ ಚಿತ್ತ ಅಲ್ಲ. ದೇವ್ರ ಚಿತ್ತ ಮಾಡ್ಲಿಲ್ಲ ಅಂದ್ರೆ ನಿತ್ಯ ನರಕನೇ. ಹಾಗಾಗಿ ನಮ್ಮ ಎಲ್ಲಾ ಪ್ರಯಾಣಗಳು ದೇವರ ಚಿತ್ತಾನುಸಾರವಾಗಿರ್ಬೇಕು. ದೇವ್ರ ನಮಗ್ ಸ್ತೋತ್ರ ಉಂಟಾಗಲಿ. ಅದಕ್ಕೆ ದೇವ್ರು ಹೇಳ್ತಾರೆ, ಅವರು ತಿರುಗಾಡೋದಕ್ಕೆ ಪ್ರೀತಿ ಮಾಡಿದ್ದಾರೆ. ತಿರುಗದು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ತಿರುಗದು, ಅಲ್ಗೋಗೋದು, ಇಲ್ಗೋಗೋದು, ಅಲ್ಲಿ ಬರೋದು, ಇಲ್ಲಿ ಬರೋದು. ಆದ್ರೆ ದೇವ್ರ ಚಿತ್ತಾನುಸಾರವಾಗಿ ಅವರು ಪ್ರಯಾಣ ಮಾಡೋದಿಲ್ಲ. ಅದಕ್ಕೆ ತಮ್ಮ ಕಾಲುಗಳ ಹಿಂದೆಗಿಲಿಲ್ಲ. ತಮ್ಮ ಕಾಲುಗಳ ಹಿಂದೆಗಿಲಿಲ್ಲ ಅರ್ಥ ಏನು? ಓಕೆ, ಒಂದ್ ಸ್ಥಳಗಳಿಗೆ ಹೋಗ್ಬೇಕು, ದೇವ್ರ ಚಿತ್ತ ಇದೆಯಾ ಇಲ್ವಾ ಕಾದಿದ್ದು ಪ್ರಾರ್ಥಿಸುವ ಆಲೋಚನೆ ಹೊಂದ್ಕೊಳ್ಳೋಣ ಇಲ್ಲ. ಆದ್ದರಿಂದ ಕರ್ತನವನ್ನ ಅಂಗೀಕರಿಸುವುದಿಲ್ಲ. ನೀನು ದೇವ್ರ ಚಿತ್ತಾನುಸಾರವಾಗಿ ಇಲ್ಲದೆ ಅನೇಕ ಪ್ರಯಾಣಗಳ ನೀನ್ ಮಾಡುದಾದ್ರೆ ದೇವ್ರ ಯಾಕೆ ಬರಪಟ್ಟಿದೆ, ದೇವರನ್ನ ಅಂಗೀಕರಿಸುವುದಿಲ್ಲ. ಈಗಲೇ ಅವರ ಅಕ್ರಮವನ್ನು ಜ್ಞಾಪಕ ಮಾಡಿಕೊಳ್ಳುವವನು. ಹೌದು, ದೇವರು ಅಂತವರ ಅಕ್ರಮಗಳ ದೇವ್ರ ಜ್ಞಾಪಕ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ. ನೀನ್ ಅಕ್ರಮಗಳನ್ನ ಬೆನ್ನಿಂದೆ ಹಾಕಿದ್ದೀನಿ, ನೀನ್ ಅಕ್ರಮನ ಸಮುದ್ರದ ಆಳಕ್ಕೆ ಹಾಕಿದ್ದೀನಿ ಅಂತ ಹೇಳಿ ದೇವ್ರು ಏನ್ ಹೇಳ್ತಾರೆ ಇಲ್ಲಿ? ಜ್ಞಾಪಕ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ನೀನ್ ರಕ್ಷಿಸಲ್ಪಟ್ಟ ನಂತರ ಏನೆಲ್ಲ ನಿನ್ ಲೈಫಲ್ಲಿ ರಕ್ಷಿಸಲ್ಪಡೋ ಮುಂಚೆ ನಿನ್ ಲೈಫಲ್ಲಿ ಏನೆಲ್ಲ ತಪ್ಪು ಪಾಪಗಳು ಬತ್ತೋ ಅದು ದೇವ್ರು ಕ್ಷಮಿಸ್ತಾ. ದೇವರು ನೀನ್ ಯಾವಾಗ ದೇವ್ರ ವಿರುದ್ಧವಾಗಿ ಜೀವಿಸ್ತೀಯೋ, ಪ್ರಯಾಣಗಳನ್ನ ದೇವ್ರ ಚಿತ್ತ ಇಲ್ಲ ಪ್ರಯಾಣಗಳನ್ನ ಮಾಡ್ತೀಯೋ, ಅವಾಗ ದೇವ್ರ ವಾಕ್ಯ ಬರ್ಬಿಟ್ಟಿದೆ, ಆ ಅಕ್ರಮಗಳೆಲ್ಲ ದೇವರು ಜ್ಞಾಪಕ ಮಾಡ್ಕೊಳ್ತೀರಂತೇಳಿ. ಆಗ ಭಯಪಟ್ಟು ಜೀವಿಸು. ಹಾಗಾಗಿ ನಿನ್ನ ಅಕ್ರಮನ ದೇವ್ರ ಜ್ಞಾಪಕ ಮಾಡ್ಕೊಳ್ತಾರೆ, ನಿತ್ಯ ನರಕಕ್ಕೆ ತಳ್ತಾರೆ. ಹಾಗಾಗಿ ನಿನ್ನ ಎಲ್ಲ ಪ್ರಯಾಣಗಳು ದೇವರ ಚಿತ್ತಾನುಸಾರವಾಗಿರ್ಬೇಕು. ದೇವ್ರ ಚಿತ್ತ ಇಲ್ಲದೆ ಇರೋ ಸ್ಥಳಗಳಿಗೆಲ್ಲ ಹೋಗೋದು ಬರೋದು ಹಿಡ್ಕೋಬಾರ್ದು. ಅದು ಭಯಂಕರ ಪಾಪ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಜ್ಞಾಪಕ ಮಾಡಿಕೊಳ್ಳೋನು, ಅವರ ಪಾಪಗಳನ್ನು ವಿಚಾರಿಸುವನು, ಅವರ ಪಾಪಗಳನ್ನ ಕೂಡ ದೇವರು ವಿಚಾರಿಸ್ತೀನಿ ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊಳ್ಬೇಕಾದ ವಿಷಯ. ಹಾಗಾಗಿ ನಮ್ಮ ಪ್ರಯಾಣಗಳು ದೇವರ ಚಿತ್ತಾನುಸಾರ ಪ್ರಯಾಣಗಳು ನಮ್ಮ ಲೈಫಲ್ಲಿ ಇರಬಾರ್ದು. ಮುಖ್ಯವಾಗಿ ನಾವು ಸಭೆಯಲ್ಲಿ ನಡೆಯುವ ಕೂಟಗಳನ್ನ ಗೌರವಿಸಿ ನಾವು ಪಾಲ್ಗೊಳ್ಬೇಕು.
ಆ ಅರಿವು ನಮಗೆ ಬಿರ್ಬೇಕು, ಅದ್ ಮಹತ್ವ ಇರ್ಬೇಕು, ನಮ್ಗೆ ಗೊತ್ತಿರ್ಬೇಕು. ಪರಿಶುದ್ಧ ಆರಾಧನೆ, ಬೈಬಲ್ ಸ್ಟಡಿ, ಕಾದ್ರಿಕ ಕೂಟ, ಉಪವಾಸ ಪ್ರಾರ್ಥನೆ, ಇವೆಲ್ಲ ನಾವು ಹೋಗ್ಬೇಕು. ದೇವ್ರು ನಮಗ್ ಸೋದರ ಉಂಟಾಗಲಿ. ಅನೇಕರು ಆರಾಧನೆ ಕರೆಕ್ಟ್ ಸಮಯಕ್ಕೆ ಬರೋದಿಲ್ಲ, ಅಂತವ್ರು ಬರದೇ ಇರೋದೇ ತುಂಬಾ ಒಳ್ಳೇದು. ಆರಾಧನೆ ನಂತರ ಬರೋದು ಪಾಪದಲ್ಲಿ ಅತಿ ಪಾಪ. ನೀನ್ ಬರದೇ ಇರಿದ್ರೆ ಪರವಾಗಿಲ್ಲ. 9 ಗಂಟೆಗೆ ಕೂಟ ಅಂದ್ರೆ 9 ಗಂಟೆಗೆ ಯೇಸು ಬರ್ತಾರೆ, ದೋತ್ರ ಬರ್ತಾರೆ. ನೀನು 9:30 ಬಂದ್ರೆ ಯೇಸುಗಿಂತ ದೊಡ್ಡವನ ನೀನು? ದೇವದೂತರಿಗಿಂತ ದೊಡ್ಡವನ? ದೇವ್ರ ನಮ್ಮ ಸುಂಟಲ್ಲಿ ಕೆಲವರು 9:30, 10 ಗಂಟೆ, 10:30 ಬರ್ತಾರೆ. ಎಷ್ಟು ಗಂಟೆ ಕೂಟ? 9 ಗಂಟೆಗೆ ಅಂದ್ರೆ ಯೇಸು 10:30 ಬರ್ತಾರೆ? ಇಲ್ವಲ್ಲ, 9 ಗಂಟೆಗೆ ತಾನೇ ಬರ್ತಾರೆ. ನೀನ್ ದೇವ್ರು ಬಂದ್ಮೇಲೆ ಬರ್ತೀಯಾ? ದೇವ್ರು ನಿನ್ನ ಕತ್ತಿಡಿದು ದೇವ್ರು ನಿನ್ನ ನರಕಕ್ಕೆ ತಳ್ತಾರೆ. ಮಾನಸಾಂತರ ಪಟ್ಕೋ. ದೇವ್ರು ನಮಗೆ ಸ್ತೋತ್ರ ಉಂಟಾಗಲಿ. ಕೂಟಗಳಿಗೆ ಕರೆಕ್ಟ್ ಆದ ಸಮಯದಲ್ಲಿ ಬರಬೇಕು. ಕೂಟ ಆರಂಭ ಆಗ ಮುಂಚೆನೆ ಬಂದು ದೇವರ ಮೇಲೆ ಕಾದಿದ್ದು ಶುದ್ಧೀಕರಿಸ್ಕೊಂಡು ರೆಡಿ ಆಗ್ಬೇಕು. ಊಟ ಸ್ಟಾರ್ಟ್ ಆದ್ಮೇಲೆ ಬರೋದು ಹೋಗೋದು. ನಾಮಧೇಯ ವಿಶ್ವಾಸಿಗಳು, ನಾಮಧೇಯತ್ವ ಇಂಥವರೆಲ್ಲ ಮಾರ್ಪಟ್ಟು ಸ್ವರ್ಗ ರಾಜ್ಯಕ್ಕೆ ಹೋಗೋದೇ ಇಲ್ಲ. ಅದೇ ಕಾರಣಕ್ಕೂ ದೇವ್ರು ನಮಗ್ ಸ್ತೋತ್ರ ಮಾರ್ಪಡ್ಬೇಕು. ಕೆಲವರು ಬಂದು ಕೂಟ ಎಷ್ಟು ಗಂಟೆ ಮುಗಿತದಪ್ಪ ಅಂತ ಚಿಂತಿಸ್ತಾರೆ. ನೀನಿರೋ ಸೈತಾನ. ಯಾರಿಗೆ ಕೂಟದಲ್ಲಿ ಕುತ್ಕೊಂಡು ಕೂಟ ಎಷ್ಟು ಗಂಟೆ ಮುಗಿತದಪ್ಪ ಅಂತ ಟೈಮ್ ನೋಡ್ತಾರೋ, ನೀ ಚೆನ್ನಾಗಿ ತಿಳ್ಕೊಳ್ಳಿ, ನಾನು ದಿಶೆ ಹೇಳ್ತೀನಿ, ಅಂತವ್ರು ದೇವರೊಟ್ಟಿಗೆ ಐಕ್ಯ ಇಲ್ಲ ಅಂತ ಅರ್ಥ. ಐಕ್ಯ ಇಲ್ಲವೇ ಇಲ್ಲ. ದೇವರೊಟ್ಟಿಗೆ ಐಕ್ಯ ಇದ್ರೆ ಇನ್ನು ವಚನ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಐಕ್ಯ ಇಲ್ಲ ಅಂದ್ರೆ ಎಷ್ಟು ಗಂಟೆ ಮುಗಿಸ್ತಾರಪ್ಪ ಸಾಕು. ದೇವರೊಟ್ಟಿಗೆ ಸರಿಯಾದ ಐಕ್ಯತೆ ನಿನಗಿಲ್ಲ. ನೀನ್ ರಹಸ್ಯ ಪಾಪಗಳಲ್ಲಿ, ಅಶುದ್ಧ ಪಾಪಗಳಲ್ಲಿ ಜೀವಿಸ್ತೀಯ. ನೀನು ಮೊಬೈಲ್ ನೋಡ್ತೀಯ ಗಂಟೆ ಗಂಟೆ, ಅವಾಗ ಏನ್ ಮಾಡ್ತೀಯ? ಹಂಗೆ ಮೊಬೈಲ್ ನೋಡಕ್ತಾರೆ. ಮೊಬೈಲ್ ನೋಡಕ್ಕಾಯ್ತದ, ಕೂಟಗಳ ಕುತ್ಕೊಳ್ಳೋಕ್ಕಾಗಲ್ಲ. ದುಷ್ಟ ಆತ್ಮ ಅನೇಕರಲ್ಲಿ ಕ್ರಿಯೆ ಮಾಡ್ತಿದ್ದೆ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗ್ಲಿ. ಹಾಗಾಗಿ ಇಮ್ಮಾನುವೇಲನಾದ ದೇವ್ರು ಯಾರ ಸಂಗಡ? ನಮ್ಮ ಪ್ರಯಾಣದ ಸಂಗಡ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗ್ಲಿ. ಹಾಗೆ ನಮ್ಮ ಎಲ್ಲಾ ಪ್ರಯಾಣಗಳು ದೇವರ ಚಿತ್ತಾನುಸಾರವಾದ ಪ್ರಯಾಣಗಳಾಗಿರ್ಬೇಕು. ದೇವರ ಚಿತ್ತ ಇಲ್ದಿರೋ ಒಂದು ಪ್ರಯಾಣ ನಮ್ಮ ಲೈಫಲ್ಲಿ ಇರಬಾರ್ದು. ಎಲ್ಲ ಆರಾಧನೆಗಳನ್ನ ಬರ್ಬೇಕು. ಆರಾಧನೆ ಬರ್ದೇ ಇರೋದು ಘೋರ ಪಾಪ. ನಾನು ಹೇಳ್ತೀನಿ, ಆರಾಧನೆ ಬರ್ದೇ ಇರೋದು ಏನ್ ಪಾಪ? ಅದು ಒಂದು ವಾಕ್ಯ ತೋರಿಸ್ತೀನಿ. ಹಿಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ, Hebrews chapter 10, ದೇವ್ರ ನಾಮಕ್ಕೆ ಸ್ತೋತ್ರದಲ್ಲಿ ವರ್ಸ್ 25, 25ನೇ ವಚನ. ಹಿಬ್ರಿಯ 10ನೇ ಅಧ್ಯಾಯ 25ನೇ ವಚನ. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ, ಆ ದಿನವು ಸಮೀಪಿಸುತ್ತಾ ಬರುತ್ತದೆ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ದೇವರಕ್ಕೆ ಏನ್ ಬರಪಟ್ಟಿದೆ? ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವು ರೂಢಿಯಾಗಿ ಬಿಟ್ಟಿದ್ದಾರೆ. ಸಭೆಯಾಗಿ ಕೂಡಿಕೊಳ್ಳೋದಂದ್ರೆ ಅರ್ಥ ಏನು? ಭಾನುವಾರ ಆರಾಧನೆ ಅಲ್ಲ. ನಮ್ಗೆ ಈಗ ಸಬ್ಬತ್ ಇಲ್ವಲ್ಲ, ನಾವು ಪುನರುತ್ಥಾನ ದಿವಸವನ್ನ ನಾವು ಆಚರಿಸ್ತಾ ಇದ್ವಿ. ಹಾಗಾಗಿ ಸಬ್ಬತ್ ಅಂದ್ರೆ ಭಾನುವಾರ ಅಲ್ಲ, ಸಬ್ಬತ್ ಅಂದ್ರೆ ಶನಿವಾರ, ಅದನ್ನ ಪುನರುತ್ಥಾನ ದಿವಸ. ಈಗ ನಾವು ಹೊಸ ಒಡಂಬಡಿಕೆಯಲ್ಲಿ ಸಬ್ಬತ್ತು ಪಾಲಿಸುವಂತ ಅಗತ್ಯ ಇಲ್ಲ. ಹಾಗಾಗಿ ಸಭೆ ಕೂಡುವಿಕೆ ನಾವು ಪರಿಶುದ್ಧರಿಗೆ ನೇಮಿಸಿದರೆ ಭಾನುವಾರ ಬೆಳಿಗ್ಗೆ ಸಭೆ ಕೂಡುವಿಕೆ, ಬುಧವಾರ ಸಾಯಂಕಾಲ ಬೈಬಲ್ ಸ್ಟಡಿ, ಶನಿವಾರ ಸಾಯಂಕಾಲ ಕಾದ್ರಿಕೆ ಕೂಟ, ಬುಧವಾರ ಬೆಳಿಗ್ಗೆ, ಶನಿವಾರ ಬೆಳಿಗ್ಗೆ ಉಪವಾಸ ಪ್ರಾರ್ಥನೆ, ಮಂಗಳವಾರ ಏರಿಯ ಪ್ರಾರ್ಥನೆ, ಶುಕ್ರವಾರ ಬ್ರದರ್ಸ್ ಪ್ರೇಯರು, ಸಿಸ್ಟರ್ಸ್ ಪ್ರೇಯರು, ಈ ರೀತಿಯಾದ ಕೂಟಗಳು ಪರಿಶುದ್ಧರು ನಿಯಮಿಸಿದ್ದಾರೆ. ಹಾಗಾಗಿ ಸಭೆ, ನಾನು ಹೇಳ್ತೀನಿ, ಸಭೆ ಯಾವ ಕೂಡ್ಕೊಳ್ತದೋ ಅವಾಗ ಕೂಡಿ ಬರ್ಬೇಕು. ನಾನು ಮುಖ್ಯವಾಗಿ ಬೈಬಲ್ ಸ್ಟಡಿ, ಬುಧವಾರ ಸಾಯಂಕಾಲ ಬೈಬಲ್ ಸ್ಟಡಿ, ಟ್ಯಾರಿ ಮೀಟಿಂಗ್, ಶುಕ್ರವಾರ ಸಾಯಂಕಾಲ ಬ್ರದರ್ಸ್ ಪ್ರೇಯರ್, ಶನಿವಾರ ಕಾದ್ರಿಕ ಕೂಟ, ಭಾನುವಾರ ಆರಾಧನೆಗೆ ಖಂಡಿತ ಕೂಡಿ ಬರ್ಬೇಕು. ಕೂಡಿ ಬರುವಂಥದ್ದು. ಹಾಗೆ ಸಭೆ ಏನಾಯ್ತದೆ? ಬುಧವಾರ ಕೂಡಿ ಬರ್ತದೆ, ಶನಿವಾರ ಕೂಡಿ ಬರ್ತದೆ, ಭಾನುವಾರ ಕೂಡಿ ಬರ್ತಾರೆ. ಅವಾಗ ಏನ್ ಮಾಡ್ಬೇಕು? ಕೂಡಿ ಬರ್ಬೇಕು. ಭಾನುವಾರ ಕೂಡಿ ಬರ್ಬೇಕಂತ ಬರಬಿಟ್ಟಿದ್ಯಾ ಅಂದ್ರೆ ಭಾನುವಾರನು ಕೂಡಿ ಬರ್ಬೇಕು, ಶನಿವಾರನು ಕೂಡಿ ಬರ್ಬೇಕು, ಬುಧವಾರನು ಕೂಡಿ ಬರ್ಲೇಬೇಕು, ಶುಕ್ರವಾರ ಕೂಡಿ ಬರ್ಬೇಕು. ದೇವ್ರು ನಮಗ್ ಸ್ತೋತ್ರ ಉಂಟಾಗಲಿ. ಸಭೆ ಯಾವಾಗ ಕೂಡಿ ಬರ್ತದ ಅವಾಗ ಕೂಡಿ ಬರ್ಬೇಕು. ಅನೇಕರು ಚಿಂತಿಸೋದೇನು, ಭಾನುವಾರ ಕೂಡಿ ಬಂದ್ರೆ ಸಾಕು. ಇಲ್ಲ, ಸಭೆ ಯಾವಾಗೆಲ್ಲ ಕೂಡಿ ಬರ್ತದೋ ನೀನು ಅವಾಗ ಕೂಡಿ ಬರ್ಬೇಕು. ಸಭೆ ಕೂಡಿಕೊಳ್ಳುವುದನ್ನೇ ಕೆಲವರು ರೂಢಿಯಾಗಿ ಬಿಟ್ಟಿರೋ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರನ್ನ ಎಚ್ಚರಿಸೋಣ. ಒಬ್ಬೊಬ್ಬರನ್ನ ಎಚ್ಚರಿಸ್ಬೇಕು. ಯಾರು ಬೈಬಲ್ ಸ್ಟಡಿಗೆ ಬರೋದಿಲ್ವೋ, ಯಾರು ಕಾದ್ರಿಕೆ ಕೊಟ್ಟು ಬರೋದಿಲ್ವೋ, ಯಾರು ಆರಾಧನೆ ಬರ್ತಾರೋ ಅವ್ರನ್ನ ಎಚ್ಚರಿಸ್ಬೇಕು. ಆರಾಧನೆ ಬನ್ನಿ, ಬೈಬಲ್ ಸ್ಟಡಿ ಬನ್ನಿ, ಕಾದ್ರಿಕೆ ಕೊಟ್ಟು ಬನ್ನಿ ಅಂತ ಹೇಳಿ ಏಕೆ ಎಚ್ಚರಿಸ್ಬೇಕು? ಅದು ಬರೆಯಲ್ಪಟ್ಟಿದೆ, ಆ ದಿನವು ಸಮೀಪಿಸುತ್ತಾ ಬರುತ್ತದೆ.
ಯಾವ ದಿನ ಸಮೀಪಿಸಿ ಬರ್ತಿದೆ? ಯೇಸುವಿನ ಮರಣ ಸಮೀಪ ಆಗ್ತಿದೆ. ಯೇಸುವಿನ ರಹಸ್ಯ ಮರಣ ಅತಿ ಸಮೀಪ ಆಗ್ತಿದೆ. ಅದಕ್ಕೆ ಏನ್ ಮಾಡ್ಬೇಕು? ಸಭೆ ಕೂಡ್ಕೋಬೇಕು. ಅಲ್ಲಿ ಬರೆಯಲ್ಪಟ್ಟಿದೆ, ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ. ಹೆಚ್ಚಾಗಿ ಮಾಡ್ಬೇಕು. ಇವಾಗ ಅಂತ್ಯಕಾಲದಲ್ಲಿ ಸಭೆ ಕೂಡ್ಕೊಳ್ಳೋದು ಏನ್ ಮಾಡ್ಬೇಕು? ಹೆಚ್ಚಾಗಿ ಕೂಡಿ ಬರ್ಬೇಕು. ಏಕೆ? ದೇವರ ಬರಣ ಹತ್ರ ಆಗ್ಬಿಟ್ಟಿದೆ. ಯೇಸುವಿನ ಬರಣ ಹತ್ರ ಆಗಿರೋ ನಿಮಿತ್ತವಾಗಿ ಸಭೆ ಹೆಚ್ಚಾಗಿ ಕೂಡಿ ಬರ್ಬೇಕೆಂಬುದಾಗಿ ದೇವರು ಆಸೆ ಪಡ್ತಾರೆ. ಕೆಲವರು ನಾಮಧೇಯ ಸಭೆ ವಿಶ್ವಾಸಿಗಳು, ನಮ್ಮ ಸಭೆಯಲ್ಲಿ ಇದರ್ ಬಿಡಿ, ನಾಮಧೇಯವಾಗಿರುವಂತವ್ರು. ನಾಮಧೇಯ ಕ್ರೈಸ್ತರೇನಲ್ಲ, ನಾಮಧೇಯ ಭಾನುವಾರ ಮಾತ್ರ ಬರ್ತಾರ ಆರಾಧನೆ. ಇವ್ರು ನಾಮಧೇಯ, ಇವ್ರು ಸ್ವರ್ಗರಾಜ್ಯಕ್ಕೆ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ. ಇವ್ರು ಮಾಡೋ ಪಾಪ ಏನು? ಸಭೆ ಯಾವಾಗ ಕೂಡ್ಕೊಳ್ಳೋದಿಲ್ವೋ, ಬೈಬಲ್ ಸ್ಟಡಿಯೋ, ಟ್ಯಾರಿ ಮೀಟಿಂಗೋ, ಸಂಡೇ ಆರಾಧನೆಯೋ, ಈ ತರ ಸಭೆ ಕೂಡುವಾಗ ಬರೋದಿಲ್ವಲ್ಲ, ಸಭೆಗೆ ಬರೋದಿಲ್ವಲ್ಲ, ಅವ್ರು ಮಾಡೋ ಪಾಪ ಯಾವುದು? ಅದಕ್ಕೆ ಅನೇಕ ವಿವರಣೆ ಕೊಡ್ತೇನೆ, ಸಮಯ ಇಲ್ಲ, ಇನ್ನೊಂದ್ಸಲ ಹೇಳ್ಕೊಡ್ತೇನೆ. ಆದ್ರೆ ನಾನೊಂದು ವಾಕ್ಯ ಮುಗಿಸ್ತೇನೆ. ಅವ್ರು ಮಾಡೋ ಪಾಪ ಯಾವುದು? ದೇವ್ರ ನಮ್ಮ ಸೋದರ ಆಗ್ಲಿ ಕೆಳಗಡೆ ಪೂರ್ತಿ ಹೋದ್ರೆ ಗೊತ್ತಾಯ್ತದೆ. ಹೇಗೆ 26ನೇ ವಚನ, ಯಾಕೆಂದ್ರೆ ನಾವು ಸತ್ಯದ ಪರಿಜ್ಞಾನವನ್ನು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದ್ದಾರೆ. ಬರೆಯಪಟ್ಟಿದೆ. ಈ ವಚನ ಬರೆದಾದ್ಮೇಲೆ ಬರೆಯಪಟ್ಟಿದೆ. ಸತ್ಯದ ಪರಿಜ್ಞಾನ, ಉಪದೇಶ ನಮ್ಗೆ ಗೊತ್ತು, ಈಗ ಸತ್ಯ ನಮಗೆ ಗೊತ್ತು, ಪರಿಜ್ಞಾನ ನಮ್ಗೆ ಬಂತು, ಆರಾಧನೆಗೆ ಹೋಗ್ಬೇಕು, ಕೂಟಗಳಿಗೆ ಹೋಗ್ಬೇಕಂತ ಗೊತ್ತಿದ್ರು ಕೂಡ ಪಾಪ ಮಾಡೋದು. ಅಂದ್ರೆ ಗೊತ್ತಿದ್ರು ಕೂಡ ಆರಾಧನೆಗೆ ಹೋಗದೆ ಇರುವಂತದ್ದು, ಕೂಟಗಳಿಗೆ ಹೋಗದೆ ಇರುವಂತದ್ದು. ಅವ್ರು ಮಾಡೋ ಪಾಪ ಇದು. 29ನೇ ವಚನ, ಯಾವನು ದೇವಕುಮಾರನ ತುಳಿದು ಅಂತವ್ರು ಏನ್ ಮಾಡ್ತಾರೆ? ದೇವಕುಮಾರನ ಕೂಟಗಳಿಗೆ ಕೂಡಿ ಬರದೇ ಇರೋರು ಮಾಡೋ ಪಾಪ ಯಾವುದು? ಯೇಸುವನ ತುಳಿಯುವಂಥದ್ದು. ಎರಡನೇದು, ತನ್ನನ್ನು ಪವಿತ್ರ ಮಾಡಿದಂತ ಒಡಂಬಡಿಕೆ ರಕ್ತವನ್ನು ಅಶುದ್ಧ ಅಂತ ಎಣಿಸೋದು. ಮೂರನೇ ಪಾಪ ಯಾವುದು? ಕೃಪೆಯ ಆತ್ಮನನ್ನು ತಿರಸ್ಕಾರ ಮಾಡೋದು, ಪರಿಶುದ್ಧ ಆತ್ಮನನ್ನ. ಇವರು ಘೋರವಾದ ನ್ಯಾಯ ದಂಡನೆಗೆ ಗುರಿಯಾಗ್ತಾರೆ. ಹಾಗಾಗಿ ಸಭೆ ಯಾವಾಗೆಲ್ಲ ಕೂಡಿ ಬರ್ತದೋ, ನಾವು ಕೂಡಿ ಬಂದಿಲ್ಲ ಅಂದ್ರೆ ಬೈಬಲ್ ಸ್ಟಡಿ ಆಗಿರ್ಬೋದು, ಟ್ಯಾರಿ ಮೀಟಿಂಗ್, ಆರಾಧನೆ ಕೂಡಿ ಬಂದಿಲ್ಲ ಅಂದ್ರೆ ನಾವು ಯೇಸುವನ್ನು ತುಳಿತಾ ಇದೀವಿ ಅಂತ ಅರ್ಥ. ಯೇಸುವಿನ ರಕ್ತವನ್ನು ಅಶುದ್ಧ ಅಂತ ಎಣಿಸ್ತಾ ಅಂತ ಅರ್ಥ. ಆ ಪರಿಶುದ್ಧಾತ್ಮನನ್ನ ತಿರಸ್ಕರಿಸ್ತಾ ಇದೀವಿ ಅಂತ ಅರ್ಥ. ದೇವ್ರ ನಾಮ ಸ್ತೋತ್ರ ಉಂಟಾಗಲಿ. ನಾವ್ ಹಾಗೆ ಮಾಡಬಾರ್ದು. ಸಭೆ ಕೂಡಿ ಬರುವಾಗೆಲ್ಲ ನಾವು ಕೂಡಿ ಬರ್ಬೇಕು. ಹೊಡೋಗೋದು ಮದ್ವೆಗೆ, ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪರಿಶುದ್ಧರ ಫೋನ್ ಎತ್ತುದೇ ಇಲ್ದಿರೋದು ದುಷ್ಟ ಆತ್ಮ, ಕಳ್ಳತನ ಆತ್ಮ ನಿತ್ಯ ನರಕದಲ್ಲಿ ತೇಲಾಡುವಂತ ದಿನ ಬರ್ತದೆ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆಗ ಗೊತ್ತಾಗ್ತದೆ. ಹಾಗಾಗಿ ಇಮ್ಮಾನುವೇಲಾದ ದೇವರು ಯಾರ ಸಂಗಡ? ನಮ್ಮ ಪ್ರಯಾಣಗಳ ಸಂಗಡ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ನಮ್ಮ ಪ್ರಯಾಣಗಳಲ್ಲಿ ದೇವರು ಇದ್ದಾರ ಎಂಬುದಾಗಿ ನಾವು ಪರೀಕ್ಷಿಸಿಕೊಳ್ಳೋದು ಬಹಳ ಪ್ರಾಮುಖ್ಯವಾಗಿ ಕಾಣಪಟ್ಟಿದೆ. ನಮ್ಮ ಪ್ರಯಾಣದಲ್ಲಿ ದೇವರು ಇದ್ದಾರ ಇಲ್ಲವಾ ಚಿಂತಿಸ್ಬೇಕು, ಆಲೋಚಿಸ್ಬೇಕು. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗ್ಲಿ. ನಮ್ಮ ಇಷ್ಟ ಪ್ರಕಾರ ನಾವು ಇರೋದಲ್ಲ. ದೇವ್ರ ನಾಮ ಸ್ತೋತ್ರ. ನೆಕ್ಸ್ಟ್, ಇಮ್ಮಾನುವೇಲ್ ದೇವರು ಯಾರ ಸಂಗಡ? ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ಒಂದು ವಾಕ್ಯ ಓದಿ, ಲೂಕನ ಬರೆಸುವಾರ್ತೆ 24ನೇ 29ನೇ ವಚನ. ಗಾಸ್ಪಲ್ ಆಫ್ ಲೂಕ್ ಚಾಪ್ಟರ್ 24 ವರ್ಸ್ 29. ಆದರೆ ಅವರು ಆತನಿಗೆ, ನಮ್ಮೊಂದಿಗೆ ಇರು, ಯಾಕೆಂದರೆ ಈಗ ಸಾಯಂಕಾಲವಾಗುತ್ತಾ ಇದೆ ಮತ್ತು ಹಗಲು ಬಹಳ ಮಟ್ಟಿಗೆ ಕಳೆಯಿತು ಎಂದು ಹೇಳಿ ಆತನನ್ನು ಬಲವಂತ ಮಾಡಿದರು. ಬಲವಂತ ಮಾಡ್ತಾರೆ, ಈ ರಾತ್ರಿ ನಮ್ಮ ಸಂಗಡ ಇರು ಎಂಬುದಾಗಿ. ರಾತ್ರಿಯ ಸಂಗಡ ದೇವರು ನಮ್ಮ ಜೊತೆ ಇರಬೇಕು. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಮ್ಮಾನುವೇಲ್ ದೇವರು ನಮ್ಮ ಸಂಗಡ ರಾತ್ರಿಯ ಸಮಯದಲ್ಲಿ ಇರಬೇಕು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ರಾತ್ರಿ ಅನ್ನೋದು 2 ಕಾರ್ಯಗಳನ್ನ ಸೂಚಿಸ್ತದೆ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ಒಂದನೇದು, ರಾತ್ರಿ ಎಂಬುದು ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ನಮ್ಮ ಶೋಧನೆಗಳು, ಕಷ್ಟಗಳು, ದುಃಖಗಳು, ವೇದನೆಗಳಲ್ಲಿ ಹೋಗುವ ಸಮಯವನ್ನ ಸೂಚಿಸ್ತದೆ. ಹಾಗಾಗಿ ಆತ್ಮಿಕ ಜೀವಿತದಲ್ಲಿ ನಾವು ಅನೇಕ ಸರಿ ಈ ಕಷ್ಟ, ಶೋಧನೆಗಳ ಮಧ್ಯದಲ್ಲಿ ಹಾದು ಹೋಗುವಂತ ಪರಿಸ್ಥಿತಿ ಎದುರಾಗ್ತದೆ. ಆ ಸಮಯದಲ್ಲೆಲ್ಲ ದೇವ್ರ ನಮ್ಮ ಸಂಗಡ ಉಂಟಾಗಿರ್ಬೇಕು. ಆ ಸಮಯದಲ್ಲೆಲ್ಲ ದೇವ್ರ ನಮ್ಮ ಸಂಗಡ ಉಂಟಾಗಿರ್ಬೇಕು. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೇಸು ನಮ್ಮ ಸಂಗಡ ಇರ್ಬೇಕು. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ಚಿಂತಿಸ್ಬೇಕಾದ ಕಾರ್ಯ, ಆಲೋಚಿಸ್ಬೇಕಾದ ಕಾರ್ಯ, ಆ ಸಮಯದಲ್ಲೆಲ್ಲ ದೇವ್ರು ನಮ್ಮ ಜೊತೆ ಇದ್ದಾರ ಎಂಬುದಾಗಿ ನಾವು ಪರೀಕ್ಷಿಸ್ಕೊಳ್ಬೇಕಾದ ಕಾರ್ಯ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ರಾತ್ರಿ ಅನ್ನೋದು 2 ಕಾರ್ಯ. ಒಂದು, ನಮ್ಮ ಶೋಧನೆ ಕಷ್ಟಗಳ ಸಮಯನ್ನ ಸೂಚಿಸ್ತದೆ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ.
ಹಾಗಾಗಿ ರಾತ್ರಿ ಸಮಯಗಳಲ್ಲಿ ಯೇಸು ನಮ್ಮ ಜೊತೆ ಇರಬೇಕು. ನಮ್ಗೆ ಶೋಧನೆಗಳು, ಕಷ್ಟಗಳು, ಹೋರಾಟಗಳು ಬರುವಾಗ ದೇವರು ನಮ್ಮ ಜೊತೆ ಇರಬೇಕು. ದೇವರು ನಮ್ಮ ಜೊತೆ ಇದ್ರೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಮಾಡ್ತಾರೆ. ಇಮ್ಮಾನುವೇಲನಾದ ದೇವರು ರಾತ್ರಿ ಸಮಯದಲ್ಲಿ ಇರ್ಬೇಕು. ಎರಡನೇದಾಗಿ ರಾತ್ರಿ ಎಂಬುದು ಏನ್ ಸೂಚಿಸ್ತದೆ? ನಮ್ಮ ಪ್ರಾರ್ಥನಾ ಜೀವಿತವನ್ನು ಸೂಚಿಸ್ತದೆ. ಮುಖ್ಯವಾಗಿ ಹೌದು, ನಮ್ಮ ಪ್ರಾರ್ಥನೆಯಲ್ಲಿ ದೇವರು ನಮ್ಮ ಜೊತೆ ಇರಬೇಕು. ರಾತ್ರಿ ಸಮಯ ಚೆನ್ನಾಗಿ ತಿಂದ್ಬಿಟ್ಟು ಮೊಬೈಲ್ ನೋಡ್ಕೊಂಡು ಮನಿಕೊಳ್ಳೋದಲ್ಲ ಒಂದು ವಿಶ್ವಾಸಿಯ ಜೀವಿತ. ರಾತ್ರಿ ಸಮಯದಲ್ಲಿ ಏನ್ ಮಾಡ್ಬೇಕು? ಪ್ರಾರ್ಥನೆಯಲ್ಲಿ ನಮ್ಮ ಜೀವಿತವನ್ನ ಕಳಿಬೇಕು, ಪ್ರಾರ್ಥಿಸ್ಬೇಕು. ಎಷ್ಟು ಬೆಳಿಗ್ಗೆ ಎಲ್ಲ ಸುವಾರ್ತೆ ಸೇವೆ ಮಾಡ್ತಿದ್ರು, ರಾತ್ರಿ ಎಲ್ಲ ಪ್ರಾರ್ಥನೆ ಅನುಭವ ಇತ್ತು. ಅದೇ ರೀತಿ ನಮಗೆ ಬೆಳಿಗ್ಗೆ ಎಲ್ಲ ಸೇವೆ, ರಾತ್ರಿ ಎಲ್ಲ ಪ್ರಾರ್ಥನೆ ಲೈಫ್ ಆಗಿರ್ಬೇಕು. ನಮ್ಮ ಜೀವಿತನ ಪಾನ ದ್ರವ್ಯವಾಗಿ ಸೇವೆಗೆ ಅರ್ಪಿಸ್ಬೇಕು. ಸೇವಕರು ರಾತ್ರಿ ಸಮಯದಲ್ಲಿ ಕಾದಿತ್ತು ಹೆಚ್ಚು ಸಮಯ ಪ್ರಾರ್ಥಿಸುವವರಾಗಿ ದೇವ್ರ ಮಕ್ಕಳಾಗಿ ನಾವು ಮಾರ್ಪಡಬೇಕು. ಎಷ್ಟು ಬೇಗ ಬರ್ತಿದ್ದಾರೆ. ಹಾಗಾಗಿ ರಾತ್ರಿಯ ಸಮಯದಲ್ಲಿ ದೇವರು ನಮ್ಮ ಜೊತೆ ಇರಬೇಕು. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ನಮ್ಮ ಜೀವಿತದಲ್ಲಿ ಇದಾರ ಚಿಂತಿಸ್ಬೇಕಾದ ಕಾರ್ಯ, ಆಲೋಚಿಸ್ಬೇಕಾದ ಕಾರ್ಯ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೆಕ್ಸ್ಟ್, ಇಮ್ಮಾನುವೇಲನಾದ ದೇವರು ಯಾರ ಸಂಗಡ? ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಗ್ರಹಿಸ್ಕೊಳ್ಬೇಕಾದ ಕಾರ್ಯ, ಆಲೋಚಿಸ್ಬೇಕಾದ ಕಾರ್ಯ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 20ನೇ ವಚನ. ಗಾಸ್ಪಲ್ ಆಫ್ ಮ್ಯಾಥ್ಯೂ ಚಾಪ್ಟರ್ 26 ವರ್ಸ್ 20. ದೇವ್ರ ನಾಮ ಸ್ತೋತ್ರ ಉಂಟಾಗಲಿ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 20ನೇ ವಚನ. ನಾವು ಓದ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ. ಓದೋಣ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 20ನೇ ವಚನ. ದೇವ್ರ ನಾಮಕ್ಕೆ ಸ್ತೋತ್ರ. ಸಾಯಂಕಾಲವಾದಾಗ ಆತನು 12 ಮಂದಿ ಶಿಷ್ಯರೊಂದಿಗೆ ಊಟಕ್ಕೆ ಕುಳಿತುಕೊಂಡನು. ಹಾಗಾಗಿ ಅಲ್ಲಿ ಸಾಯಂಕಾಲದಾಗ 12 ಮಂದಿ ಒಟ್ಟಿಗೆ ಊಟಕ್ಕೆ ಕುತ್ಕೊಳ್ತಾರೆ, ಅಂದ್ರೆ ಕರ್ತನ ಮೇಜಿನಲ್ಲಿ ಕುತ್ಕೊಳ್ತಾರೆ. ಹಾಗಾಗಿ ನಮ್ಮ ಕರ್ತನ ಮೇಜಿನಲ್ಲಿ, ನಮ್ಮ ಸಭೆಗಳಲ್ಲಿ ನಡೆಯುವಂತ ಕರ್ತನ ಭೋಜನ, ಕರ್ತನ ಮೇಜಿನಲ್ಲಿ ಯೇಸು ಇದ್ದಾರ, ಸೈತಾನ ಇದನ್ನ ಚಿಂತಿಸ್ಕೊಳ್ಬೇಕು. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಪರೀಕ್ಷಿಸ್ಕೊಳ್ಬೇಕಾದ ಕಾರ್ಯ, ಆಲೋಚಿಸ್ಬೇಕಾದ ಕಾರ್ಯ, ನಮ್ಮ ಕರ್ತನ ಮೇಜಿನಲ್ಲಿ, ನಮ್ಮ ಸಭೆಗಳು ನಡೆಯುವಂತ ಕರ್ತನ ಮೇಜಿಗಳಲ್ಲಿ ಯೇಸು ಇದಾರ, ಸೈತಾನ್ ಇದಾನ ಎಂಬುದಾಗಿ ನಾವು ಪರೀಕ್ಷಿಸ್ಕೊಳ್ಳೋದು ಬಹಳ ಪ್ರಾಮುಖ್ಯ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆಗ ಗ್ರಹಿಸ್ಕೊಳ್ಬೇಕಾದ ಕಾರ್ಯ, ಅನೇಕರಿಗೆ ಅರಿವಿಲ್ಲ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಅರಿವಿಲ್ಲದೆ ಅನೇಕರು ಕರ್ತನ ಮೇಜಿನ ಅಶುದ್ಧವಾದ ಮೇಜಾಗಿ ಮಾರ್ಪಡಿಸ್ತಿದ್ದಾರೆ, ಅಶುದ್ಧವಾಗಿ ನಡೆಸ್ತಾರೆ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನ ಮೇಜ್ ಅಂದ್ರೆ ಏನು? ಅದು ಯೇಸುವಿನ ರಕ್ತವನ್ನು, ಮಾಂಸವನ್ನು ಸೂಚಿಸುತ್ತದೆ. ಯೋಹಾನ ಸುವಾರ್ತೆ 6ನೇ ಅಧ್ಯಾಯ 6ನೇ ಅಧ್ಯಾಯದಲ್ಲಿ ಏನ್ ಬರಪಟ್ಟಿದೆ? ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ಯೋಹಾನ ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 6 ವರ್ಸ್ 53. ಯೋಹಾನ ಸುವಾರ್ತೆ 6ನೇ ಅಧ್ಯಾಯ 53ನೇ ವಚನ. ಆಗ ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯಕುಮಾರನ ಮಾಂಸವನ್ನು ತಿಂದು ಆತನ ರಕ್ತವನ್ನು ಕುಡಿಯದ ಹೊರತು ನಿಮ್ಮೊಳಗೆ ಜೀವ ಇಲ್ಲ. ಹಾಗಾಗಿ ಇದು ಯೇಸುವಿನ, ನಾವು ತೆಗೆದುಕೊಳ್ಳೋ ಕರ್ತನ ಮೇಲೆ ಯೇಸುವಿನ ರಕ್ತವನ್ನು, ಆತನ ಮಾಂಸವನ್ನು ಸೂಚಿಸ್ತದೆ. ಇಗೋ ನನ್ನ ಶರೀರ, ಇಗೋ ನನ್ನ ಮಾಂಸ ಅಂತ ಯೇಸು ಹೇಳಿದ್ರು. ಆದ್ರೆ ಅದನ್ನ ಅಶುದ್ಧವಾದ ಮೇಜಾಗಿ ಮಾರ್ಪಡಿಸಿ ಅಶುದ್ಧವಾಗಿ ನಡೆಸ್ತಿದ್ದಾರೆ. ಹಾಗಾಗಿ ಕರ್ತನ ಮೇಜಿನಲ್ಲಿ ಯೇಸು ಇದ್ದಾರ, ಚಿಂತಿಸ್ಬೇಕಾದ ಕಾರ್ಯ, ಆಲೋಚಿಸ್ಬೇಕಾದ ಕಾರ್ಯ. ಹಾಗಾಗಿ ದುಷ್ಟರೊಟ್ಟೆ ಕರ್ತನ ಮೇಲೆ ತೆಗೆದುಕೊಳ್ಳಬಾರದು. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅದು ಘೋರವಾದ ಪಾಪ ತಾನೆ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ತಿನ್ನುವಂತ ಮಾಂಸ, ಆ ರೊಟ್ಟಿ ಯೇಸುವಿನ ಮಾಂಸ ಸೂಚಿಸ್ತದೆ. ದ್ರಾಕ್ಷರಸ ಅದು ಯೇಸುವಿನ ರಕ್ತವನ್ನು ಸೂಚಿಸ್ತದೆ. ಮಾಡಬಾರ್ದಿರೋ ಪಾಪಗಳೆಲ್ಲ ಮಾಡಿ ಬಂದು ಅಲೆಲಿ ಅಂದ್ಕೊಂಡ ತೆಗೆದುಕೊಂಡ್ಬಿಟ್ರೆ ನಿನ್ನ ನಿತ್ಯದ ಅರ್ಕಕ್ಕೆ ಹೋಗೋದು. ನಿನ್ನ ಶುದ್ಧೀಕರಿಸ್ಕೊಳ್ದೆ, ನೀನು ಪಾಪಿಯಾಗಿದ್ರೆ ಆ ಮೇಜಿನಲ್ಲಿ ಕೈ ಹಾಕಿ ನೀನ್ ಕರ್ತನ ಮೇಲೆ ತೆಗೆದುಕೊಳ್ಳೋಕೆ ನಿನಗೆ ಅಧಿಕಾರ ದೇವ್ರು ಕೊಟ್ಟಿಲ್ಲ. ನೀನ್ ದೂರ ಇರಬೇಕು. ಒಂದು ವಾಕ್ಯ ಓದೋಣ. 1ನೇ ಕೊರಿಂಥ 5ನೇ ಅಧ್ಯಾಯ 11ನೇ ವಚನ. 1 Corinthians chapter 5 verse 11. ಆದರೆ ಸಹೋದರ ಎನಿಸಿಕೊಂಡವನು ಜಾರನಾದರೂ, ಲೋಭಿಯಾದರೂ, ವಿಗ್ರಹ ಆರಾಧಕನಾದರೂ, ಬೈಯವನಾದರೂ, ಕುಡುಕನಾದರೂ,
ಸುಲುಕೊಳ್ಳುವವನಾದರೂ ಆಗಿದ್ದ ಪಕ್ಷದಲ್ಲಿ ಅಂಥವನ ಸಹವಾಸ ಮಾಡಬಾರದು, ಅಂಥವನ ಸಂಗಡ ಊಟ ಮಾಡಲು ಬಾರದು ಎಂದು ನಾನು ನಿಮಗೆ ಬರೆದಿದ್ದೇನೆ. ಕ್ರೈಸ್ತ ಸಹೋದರ ಎನಿಸಿಕೊಂಡಂಥವ್ರು, ಒಬ್ಬ ವಿಶ್ವಾಸಿ ಎನಿಸಿಕೊಂಡವನು ಒಬ್ಬ ವಿಶ್ವಾಸಿ ಇದ್ದಾನೆ ಅನ್ಕೊಳ್ಳಿ, ಅವನು ಜಾರನಾದ್ರು, ಲೋಭಿಯಾದ್ರು, ವಿಗ್ರಹ ಆರಾಧನಕನಾದ್ರು, ಬೈಯುವನಾದ್ರು, ಸುಲುಕೊಳ್ಳುವನಾದ್ರು ಆಗಿದ್ದ ಪಕ್ಷ ಅಂತನ ಸಹವಾಸ ಮಾಡಬಾರ್ದು, ಅಂತವನ ಸಂಗಡ ಊಟ ಮಾಡಬಾರ್ದು. ಅಂತನ ಸಂಗಡ ಊಟ ಮಾಡಬಾರ್ದು ಅರ್ಥ ಎಂತೇನು? ಅಂತನ ಸಂಗಡ ಕರ್ತನ ತೆಗೆದುಕೊಳ್ಬಾರ್ದು. ಹಾಗೆ ಪರಿಶುದ್ಧ ಕರ್ತನ ಮೇಜಿನಲ್ಲಿ ಪಾಪಿಗಳು ತೆಗೆದುಕೋಬಾರ್ದು. ಅದಕ್ಕೆ ಪರಿಶುದ್ಧ ಅಂತವನ್ನ ಸಭೆಯಿಂದ ಹೊರಗಡೆ ಹಾಕ್ಬೇಕಂತ ಬರೆಯಪಟ್ಟಿದೆ. ಈಗ ಯಾರು ಹೊರಗಡೆ ಹಾಕುದಿಲ್ಲ. ದೇವ್ರ ನಾಮ ಸ್ತೋತ್ರ ಉಂಟಲ್ಲ, ಹಣಕ್ಕಾಗಿ ಇಲ್ಲ, ಅಂತವನ್ನ ಹೊರಗಡೆ ಹಾಕ್ಬೇಕು. ದೇವ್ರ ನಾಮ ಸ್ತೋತ್ರ ಉಂಟ, ಅದನ್ನ ವಚನದಲ್ಲಿ ಬರೆಯಪಟ್ಟಿದೆ. ಆದರೆ ಹೊರಗಿನವರಿಗೆ ತೀರ್ಪು ಮಾಡುವ ಆತನು ದೇವರೇ, ಆದ್ದರಿಂದ ಆ ದುಷ್ಟನನ್ನು ನಿಮ್ಮ ಮಧ್ಯದಿಂದ ಹೊರಗೆ ಹಾಕ್ರಿ. ಅಂತವನ್ನೇ ಹೊರಗಡೆ ಹಾಕ್ಬೇಕು. ಆದ್ರೆ ಈಗ ಪರಿತಾಪ ವಿಷಯ ಏನಂದ್ರೆ ಆ ಕರ್ತನ ಮೇಜಿಂದನೂ ಹೊರಗಡೆ ಆಗ್ತಾಯಿಲ್ಲ ಎಂಬುದೇ ದೊಡ್ಡ ದುಃಖ. ದೇವ್ರ ನಾಮಕ್ಕೆ ಸುದುತ್ತಾರೆ, ಸಭೆ ಬಿಟ್ಟು ಹೋಗ್ತಾರೆ ಅಂತೇಳಿ. ಆಗ ಹಂಗಲ್ಲ, ನಾವು ಕರ್ತನ ಮೇಲೆ ತೆಗೆದುಕೋತೀವಿ, ದೇವ್ರ ಮೇಲೆ ತೆಗೆದುಕೋತಾ ಇದೀವ. ಹಾಗಾಗಿ 1ನೇ ಕೊರಿಂಥ 10ನೇ ಅಧ್ಯಾಯದಲ್ಲಿ ಏನ್ ಬರೆಯಪಟ್ಟಿದೆ? 21ನೇ ವಚನ, ಫಸ್ಟ್ ಕೊರಿಂಥ ಚಾಪ್ಟರ್ 10 ವರ್ಸ್ 21, ನೀವು ಕರ್ತನ ಪಾತ್ರೆಯಲ್ಲಿಯೂ ದೆವ್ವಗಳ ಪಾತ್ರೆಯಲ್ಲಿಯೂ ಕುಡಿಯಲಾರಿರಿ. ಹಾಗಾಗಿ ನಾವು ಕರ್ತನ ಮೇಲೆ ತೆಗೆದುಕೊಳ್ಬೇಕು, ಇಲ್ಲ ದೇವ್ರ ಮೇಲೆ ತೆಗೆದುಕೊಳ್ಬೇಕು. ಎರಡರಲ್ಲಿ ಒಂದು ತಗೋಬೇಕು. ಹೆಂಗ್ ದೇವ್ರ ಮೇಜು? ನಾನು ಹೇಳ್ತೀನಿ. ನಾವು 1 ಕೊರಿಂಥದಲ್ಲಿ 5ನೇ ಅಧ್ಯಾಯ 11ನೇ ವಚನ ಓದಿದ ಪ್ರಕಾರ, ಈಗ 10 ಜನ ಕರ್ತನ ಮೇಲೆ ತೆಗೆದುಕೊಳ್ತಾರೆ ಅನ್ಕೊಳ್ಳಿ. ಅದ್ರಲ್ಲಿ 9 ಜನ ಶುದ್ಧೀಕರಿಸ್ಕೊಂಡಂತವ್ರೆ, ಒಳ್ಳೆ ಮನಸ್ಸಾಕ್ಷಿಗಳಂತವ್ರೆ. ಅದ್ರಲ್ಲಿ ಒಬ್ಬ ದುಷ್ಟನ ಇರ್ತಾನೆ ಅನ್ಕೊಳ್ಳಿ. ಒಬ್ಬ ಅಕ್ರಮಗಾರನೋ, ವ್ಯಭಿಚಾರಿಯೋ, ಕಳ್ಳನೋ, ಸುಲುಕೊಳ್ಳುವನೋ, ಜಾರನೋ, ವಿಗ್ರಹ ಯಾವ ಒಬ್ಬರ ಇರ್ತಾನೆ ಅನ್ಕೊಳ್ಳಿ. ಅವನು ಅದ್ರಲ್ಲಿ ತೆಗೆದುಕೊಳ್ಬೇಕಾದ್ರೆ ಆಟೋಮೆಟಿಕ್ ಆಗಿ ಅದು ದೇವ್ರ ಮೇಜು, ಅದು ಕರ್ತನ ಮೇಜಲ್ಲ. ಇದನ್ನ ಒಂದು ಮಾತು ಹೇಳಕ್ಕಲ್ಲ, ಇದು ಆಳವಾದ ಉಪದೇಶ. ಈಗ ಅದು ಪೂರ್ತಿ ಹೇಳಕ್ ಸಮಯ ಇಲ್ಲ. ಒಂದು ದಿನ ಕರ್ತನ ಮೇಜ್ ಕುರಿತು ಮಾತ್ರನೇ ನಾವು ಚಿಂತಿಸಿದ್ರೆ ಗೊತ್ತಾಗುತ್ತೆ. ದೇವ್ರ ಕೃಪೆ ಕೊಟ್ರೆ ಬರೋಣ, ತಾಮಸ ಆದ್ರೆ ಚಿಂತಿಸೋಣ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ನಮ್ಮ ಕರ್ತನ ಮೇಜುಗಳಲ್ಲಿ ಯೇಸು ಇರ್ಬೇಕು, ನಮ್ಮ ಸಭೆಗಳಲ್ಲಿ ಯೇಸು ಇರ್ಬೇಕು, ನಮ್ಮ ವಿಶ್ವಾಸ ಮನೆಗಳಲ್ಲಿ ಯೇಸು ಇರ್ಬೇಕು. ಅದಕ್ಕೆ ನಾವೇನ್ ಮಾಡ್ತೀವಿ? 3 ತಿಂಗಳಿಗೆ ಒಂದ್ಸಲ ಮಾತ್ರನೇ ಕರ್ತನ ಮೇಜು ನಡೆಸ್ತೇವೆ. ಒಂದು ವಾರ ಉಪವಾಸ ಪ್ರಾರ್ಥನೆ ಇಟ್ಟು, ಶುದ್ಧೀಕರಣ ಕೂಟಗಳನ್ನ ಇಟ್ಟು, ಜನಗಳೆಲ್ಲ ದೇವಸ್ಥಾನಕ್ಕೆ ಕರೆದು ವಚನ ಎಲ್ಲ ಜ್ಞಾನಿಸಿ ನಾವು ಜಾಗ್ರತೆಯಾಗಿ ಮಾಡುವಂತ ಕಾರ್ಯ. ಹಾಗಾಗಿ ಕರ್ತನ ಮೇಜಿನಲ್ಲಿ ಯೇಸು ಇದಾರ ಇಲ್ವಾ ಪರೀಕ್ಷಿಸ್ಕೊಳ್ಬೇಕಾದ ಕಾರ್ಯ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆಗ ಚಿಂತಿಸ್ಕೊಳ್ಬೇಕು, ಆಲೋಚಿಸ್ಬೇಕಾದ ಕಾರ್ಯ. ಇಮ್ಮಾನುವೇಲನಾದ ದೇವರು ಯಾರ ಸಂಗಡ? ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಓದಿ 2 ಕೊರಿಂಥ, ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ, 13ನೇ ಅಧ್ಯಾಯ 11ನೇ ವಚನ. 2 ಕೊರಿಂಥ ಚಾಪ್ಟರ್ 13 ವರ್ಸ್ 11. 2 ಕೊರಿಂಥದವರ ಬರೆದ ಪತ್ರಿಕೆ 13ನೇ ಅಧ್ಯಾಯ 12ನೇ ವಚನ. ದೇವ್ರ ನಾಮಕ್ಕೆ 11ನೇ ವಚನ 11. 2 ಕೊರಿಂಥ 13ನೇ ಅಧ್ಯಾಯ 11ನೇ ವಚನ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕಡೆ ಮಾತೇನೆಂದರೆ, ಸಹೋದರರೇ, ನಿಮಗೆ ಶುಭವಾಗಲಿ, ಸಂಪೂರ್ಣರಾಗಿರ್ರಿ, ಆದರಣೆ ಹೊಂದಿದವರಾಗಿರ್ರಿ, ಒಂದೇ ಮನಸ್ಸುಳ್ಳವರಾಗಿರ್ರಿ, ಸಮಾಧಾನದಲ್ಲಿ ಜೀವಿಸಿರಿ. ಆಗ ಪ್ರೀತಿಯುಳ್ಳ ಶಾಂತಿಯ ದೇವರು ನಿಮ್ಮ ಸಂಗಡ ಇರುವನು. ಯಾರ ಸಂಗಡ? ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಬರೆಪಟ್ಟಿದೆ ಸಂಪೂರ್ಣರಾಗಿರ್ರಿ. ಅನೇಕ ಕಾರ್ಯಗಳು ಬರೆಪಟ್ಟು ಸಂಪೂರ್ಣ ಜೀವಿತ ನಮ್ಮ ಲೈಫಲ್ಲಿ ಇರ್ಬೇಕು. ದುಷ್ಟತನ, ಪಾಪ, ಅಕ್ರಮದಲ್ಲೆಲ್ಲ ಇವೆಲ್ಲಾ ಸಕಲವನ್ನ ಬಿಟ್ಟು ಸಂಪೂರ್ಣವಾದ ಜೀವಿತ, ಸಂಪೂರ್ಣವಾದ ಒಂದು ಪರಿಶುದ್ಧ ಜೀವಿತದಲ್ಲಿ ಇರ್ಬೇಕು. ಯಾವುದೋ ಒಂದು ವಿಷಯದಲ್ಲಿ 2 ವಿಷಯದಲ್ಲಿ ಪರಿಪೂರ್ಣವಾಗಿ ಜೀವಿಸ್ತಲ್ಲ, ಸಕಲ ವಿಷಯಗಳಲ್ಲಿ ನಾವು ಪರಿಶುದ್ಧರಾಗಿರ್ಬೇಕು, ಸಕಲ ವಿಷಯದಲ್ಲಿ ನೀತಿ ಉಳ್ಳವರಾಗಿರ್ಬೇಕು. ನಮ್ ಲೈಫ್ ಹೇಗಿದೆ? ನಾವೆಲ್ಲಾ ವಿಷಯಗಳಲ್ಲಿ ಪರಿಶುದ್ಧವಾಗಿ ಜೀವಿಸ್ತಾ ಇದ್ದೀವಾ? ಚಿಂತಿಸ್ಬೇಕಾದ ಕಾರ್ಯ. ಸಕಲ ವಿಷಯಗಳಲ್ಲಿ ಪರಿಶುದ್ಧವಾಗಿದ್ದೀವಾ? ಚಿಂತಿಸ್ಬೇಕು. ಅದಕ್ಕೆ ಬರ್ಬಿಟ್ಟಿದೆ ಸಂಪೂರ್ಣರಾಗಿರ್ರಿ, ಆದರಣೆ ಹೊಂದಿದವರಾಗಿರ್ರಿ. ಯಾರಿಂದ ಆದರಣೆ? ಮನುಷ್ಯನಿಂದ ಅಲ್ಲ, ಪರಿಶುದ್ಧಾತ್ಮನಿಂದ. ಪರಿಶುದ್ಧಾತ್ಮ ಯಾರು? ಆದರಿಕರಂತ ಬರೆಯಲ್ಪಟ್ಟಿದೆ ದೇವರಾಕ್ಯದಲ್ಲಿ. ಆದರಣೆ ಹೆಂಗ್ ನಾವು ಹೊಂದ್ಕೊಳ್ತೀವಿ? ಆತ್ಮದಲ್ಲಿ ತುಂಬಿದಾಗ ನಾವು ಆದರಣೆ ಹೊಂದ್ಕೊಳ್ತೀವಿ. ಅದಕ್ಕೆ ಪವಿತ್ರಾತ್ಮದಲ್ಲಿ ತುಂಬಿ ನಾವು ಪ್ರಾರ್ಥಿಸ್ಬೇಕು. ಆತ್ಮದಲ್ಲಿ ತುಂಬುವಂತ ಅನುಭವ ಇರಬೇಕು. ಶುದ್ಧಾತ್ಮನ ಎಷ್ಟು ತುಂಬ್ತೀವೋ ಅಷ್ಟು ಆದರಣೆ ನಮ್ಮಲ್ಲಿ ಉಂಟಾಗುತ್ತೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಒಂದೇ ಮನಸ್ಸುಳ್ಳವರಾಗಿರ್ರಿ. ಸಭೆಯಲ್ಲಿ ಒಂದೇ ಮನಸ್ಸಿರ್ಬೇಕು.
ಎಲ್ಲರಿಗೂ ಭಿನ್ನಾಭಿಪ್ರಾಯಗಳು ದುಷ್ಟನ ತರುವಂಥದ್ದು. ಅಂತ ಸಭೆ ಆಗಕ್ಕಾಗಲ್ಲ. ನಮ್ಮ ಸಭೆಯಲ್ಲಿ ಆ ತರ ಎರಡು ಮನಸ್ಸು ಬರಬಾರ್ದು. ಒಂದೇ ಮನಸ್ಸುಳ್ಳವರಾಗಿರ್ಬೇಕು. ಪರಿಶುದ್ಧಾತ್ಮನ ಅಭಿಷೇಕವನ್ನು ಆದಿ ಸಭೆ ಹೊಂದಿಕೊಂಡ್ರು. ಅಲ್ಲಿ ಬರೆಯಪಟ್ಟಿದ್ದವರು ಏಕ ಮನಸ್ಸುಳ್ಳವರಾಗಿದ್ರು. ಪರಿಶುದ್ಧಾತ್ಮನ ಮೇಲೆ ಇಳಿದು ಬಂತು, ಸಭೆ ಬೆಳೀತು. ಸಭೆ ಬೆಳೆದ ಕಾರಣವು, ಪರಿಶುದ್ಧಾತ್ಮ ಇಳಿದು ಬರೋದು ಕಾರಣವು ಏಕ ಮನಸ್ಸು, ಒಂದೇ ಮನಸ್ಸು. ದುಷ್ಟ ಮನಸ್ಸುಗಳನ್ನ ತೆಗೆದಾಕ್ಬೇಕು. ದುಷ್ಟ ಆಲೋಚನೆಗಳನ್ನ ದೇವ್ರು ತೆಗೆದಾಕ್ಬೇಕು. ಒಂದೇ ಮನಸ್ಸುಳ್ಳವರಾಗಿ ನಾವು ಕಾಣಲ್ಪಡ್ಬೇಕು. ಒಂದೇ ಮನಸ್ಸುಳ್ಳವರ ಕಾಣಲ್ಪಡ್ಬೇಕು. ಸಮಾಧಾನದಲ್ಲಿ ಜೀವಿಸ್ರಿ. ಎಲ್ಲರೊಟ್ಟಿಗೆ ಸಮಾಧಾನ, ಜಗಳ ಮಾಡ್ಕೊಂಡಿರ್ಬಾರ್ದು. ಒಬ್ಬರೊಟ್ಟಿಗೂ ಅಸಮಾಧಾನ ಆಗಿರಬಾರ್ದು. ಎಲ್ಲರೊಟ್ಟಿಗೆ ಸಮಾಧಾನದಲ್ಲಿ ನಾವು ಜೀವಿಸುವಂತ ಅನುಭವ ನಮ್ಮ ಲೈಫಲ್ಲಿ ಇರ್ಬೇಕು. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆಗ ಪ್ರೀತಿ ಉಳ್ಳ ಶಾಂತಿ ದೇವರು ನಿಮ್ಮ ಸಂಗಡ ಇರ್ಬೋದು. ಆಗ ದೇವರು ನಿಮ್ಮ ಸಂಗಡ ಇರ್ತಾರೆ. ಇಮ್ಮಾನುವೇಲ್ ದೇವರು ನಿಮ್ಮ ಸಂಗಡ ಇರ್ತಾರೆ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ಇಮ್ಮಾನುವೇಲಾದ ದೇವರು ಯಾರ ಸಂಗಡ? ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಕಾರ್ಯಗಳು ಜೀವಿಸಿದ್ರೆ ಆ ಇಮ್ಮಾನುವೇಲಾದ ದೇವರು ನಮ್ಮ ಸಂಗಡ ಇರ್ತಾರೆ. ಕೊನೆಯದಾಗ ಅನೇಕ ಕಾರ್ಯಗಳಿದ್ದಾರೆ. ಕೊನೆಯದಾಗ ಒಂದು ವಾಕ್ಯ ಮುಗಿಸ್ತೇನೆ. ಕೊನೆಯದಾಗಿ ಫಿಲಿಪ್ಪಿ 4:19 ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಮ್ಮಾನುವೇಲಾದ ದೇವರು ಯಾರ ಸಂಗಡ? ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗ್ಲಿ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 9:9. ಫಿಲಿಪಿಯನ್ಸ್ ಚಾಪ್ಟರ್ 4:9. ನೀವು ಯಾವುದನ್ನು ನನ್ನಿಂದ ಕಲಿತು ಹೊಂದಿದ್ದೀರೋ ಮತ್ತು ಯಾವುದನ್ನು ನನ್ನಲ್ಲಿ ಕೇಳಿ ಕಂಡಿರೋ ಅದನ್ನೇ ಮಾಡುತ್ತಾ ಬನ್ನಿರಿ. ಆಗ ಶಾಂತಿದಾಯಕನಾದ ದೇವರು ನಿಮ್ಮೊಂದಿಗಿರುವನು. ಆಗ ದೇವರು ಯಾವಾಗ ನಮ್ಮ ಜೊತೆ ಇರ್ತಾರೆ? ದೇವ್ರ ನಮ್ಮ ಸ್ತೋತ್ರ ಉಂಟಾಗಲಿ. ನೀವು ಯಾವುದು ನನ್ನಿಂದ ಕಲಿತು ಹೊಂದಿದ್ದೀರೋ, ದೇವ್ರು ನಮ್ಮ ಜೊತೆ ಇರ್ಬೇಕಂದ್ರೆ, ಆ ಇಮ್ಮಾನುವೇಲ್ ದೇವ್ರು ನಮ್ಮ ಜೊತೆ ಇರ್ಬೇಕಂದ್ರೆ, ಆ ಪೋಸ್ತಲಿಂದ ನಾವ್ ಯಾವ್ದೆಲ್ಲ ಕಲ್ತ್ಕೊಳ್ತೀವೋ ಆ ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗ್ಲಿ. ಮತ್ತೆ ಯಾವುದನ್ನ ಕೇಳಿ ಕಂಡಿರೋ, ಏನೆಲ್ಲ ಉಪದೇಶಗಳನ್ನ ನಮ್ಗೆ ಕಲಿಸ್ಕೊಟ್ರೋ ಅದನ್ನೇ ಮಾಡುತ್ತಾ ಬನ್ರಿ. ಆಗ ಶಾಂತಿದಾಯಕ ದೇವ್ರು ನಿಮ್ ಜೊತೆ ನಿಮ್ಮೊಂದಿಗಿರುವನು. ಆಗ ನಾವು ಅಪೊಸ್ತಲರಿಂದ ಏನ್ ನೋಡಿ ಕಲ್ತ್ಕೊಳ್ತೀವೋ, ಅವ್ರೇನ್ ನಮ್ಗೆ ಉಪದೇಶ ಹೇಳ್ತಾರೋ ಅದನ್ನ ಪ್ರಕಾರ ಜೀವಿಸ್ಬೇಕು. ಅವ್ರ ಏನ್ ಹೇಳ್ತಾರೋ ಅದ್ರ ಪ್ರಕಾರ ನಾವು ಜೀವಿಸ್ಬೇಕು. ಆಗ ದೇವ್ರು ನಮ್ ಜೊತೆ ಇರ್ತಾರೆ. ಹಾಗಾಗಿ ನಮ್ಮ ಜೀವಿತ ಹೇಗಿದೆ ನಮ್ಮ ಪರೀಕ್ಷಿಸ್ಬೇಕು. ನಾವು ಸೇವಕರ ಮಾತಿಗೆ ವಿಧೇಯರಾಗಿ ಜೀವಿಸ್ತಾ ಇದ್ದೀವಾ? ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅವ್ರ ಮಾತಿಗೆ ಎದುರಿಸಿ ಜೀವಿಸ್ತಾ ಇದ್ದೀವ? ಅಥವಾ ಅವ್ರು ಹೇಳೋ ಉಪದೇಶಗಳಿಗೆಲ್ಲ ನಾವು ಕೇಳಿದ್ರು ಮುಗೀತು ಕತೆ ಅಂದ್ಬಿಟ್ಟು ನಾವು ಆ ಮಾತುಗಳನ್ನ ಬಿಟ್ಟು ತುಚ್ಛೀಕರಿಸಿ ಆ ಮಾತುಗಳನ್ನ ಬಿಟ್ಟು ನಾವು ನೋಡ್ಕೊಳ್ತಾ ಇದ್ದೀವ? ಹಂಗಂದ್ರೆ ಇಮ್ಮಾನುವೇಲ್ ದೇವ್ರು ನಮ್ಮ ಸಂಗಡ ಇರುವುದಿಲ್ಲ, ಸೈತಾನೇ ಇರ್ತಾನೆ. ಹಾಗಾಗಿ ಇಮ್ಮಾನುವೇಲ್ ದೇವರು ನಿನ್ನ ಸಂಗಡ ಇದ್ದಾನ? ನೀನು ಪರೀಕ್ಷಿಸ್ಕೊಳ್ಬೇಕಾದ ಕಾರ್ಯ. ಈ ಪರಿಶುದ್ಧರು ಹೇಳುವಾಗ, ವಚನಗಳು ಹೇಳುವಾಗ, ಅವ್ರ ಉಪದೇಶಗಳು ಹೇಳುವಾಗ, ಅವ್ರ ಆಲೋಚನೆಗಳು ಹೇಳುವಾಗ ಅದನ್ನ ನೀನು ಅನುಸರಿಸಿ ಜೀವಿಸ್ಬೇಕು. ಆಗ ಇಮ್ಮಾನುವೇಲ್ ದೇವರು ನಿನ್ ಜೊತೆ ಇರ್ತಾರೆ. ಇಲ್ಲ ದುಷ್ಟನೇ ಇರ್ತಾನೆ. ದೇವ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆಗ ಸೇವಕರು ಹೃದಯನ ದುಃಖ ಪಡಿಸಬಾರ್ದು, ಅವರಿಗೆ ದುಃಖವಾಗಿ ನಡ್ಕೊಳ್ಬಾರ್ದು. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ನೀನು ಚಿಂತಿಸ್ಬೇಕಾದ ಕಾರ್ಯ, ಆಲೋಚಿಸ್ಬೇಕಾದ ಕಾರ್ಯ, ಇಮ್ಮಾನುವೇಲ್ ದೇವರಿನ ಸಂಗಡ ಇರ್ಬೇಕಾದ್ರೆ ವಚನಗಳ ಪ್ರಕಾರ ಜೀವಿಸ್ಬೇಕಾದ ಕಾರ್ಯ. ಹಾಗಾಗಿ ಸೇವಕರೇ, ಹಾಗಾಗಿ ನಿನ್ನ ಆತ್ಮಕ್ಕಾಗಿ ಕಷ್ಟಪಡುವಂತವ್ರು, ಅವರು ನಿನ್ನ ಆತ್ಮಕ್ಕಾಗಿ ಪ್ರಯಾಸ ಪಡುವಂತವರು. ಇಬ್ರಿಯದಲ್ಲಿ ಏನ್ ಬರೆಯಪಟ್ಟಿದೆ? ಇಬ್ರಿಯ ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಲ್ಲ 13ನೇ ವಚನ, Hebrews chapter 13:17. ನಿಮ್ಮ ಪಾಲಕರಿಗೆ ವಿಧೇಯರಾಗಿದ್ದು ಅವರಿಗೆ ಅಧೀನರಾಗಿರ್ರಿ, ಯಾಕೆಂದರೆ ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವರಾಗಿದ್ದಾರೆ. ಅವರು ವ್ಯಸನ ಪಡದೆ ಸಂತೋಷದಿಂದ ಇದನ್ನು ಮಾಡುವರಾಗಲಿ. ಅವರು ವ್ಯಸನದಿಂದಿರೋದು ನಿಮಗೆ ಪ್ರಯೋಜನವಾದದಲ್ಲ. ಹಾಗಾಗಿ ನಿಮ್ಮ ಪಾಲಕರಿಗೆ ವಿಧೇಯರಾಗಿರ್ರಿ. ಹಾಗಾಗಿ ನಿಮ್ಮ ನಡೆಸುವಂತ ಸೇವಕರಿಗೆ ವಿಧೇಯತೆಯಾಗಿರ್ರಿ. ಅವಿಧೇಯರಾಗಿ ಜೀವಿಸ್ಬೇಡಿ, ದುಷ್ಟತನ ಜೀವಿಸ್ಬೇಡಿ, ಅವರಿಗೆ ವಿಧೇಯರಾಗಿ ಜೀವಿಸ್ರಿ. ಯಾಕೆಂದರೆ ಅವರು ಲೆಕ್ಕ ಒಪ್ಪಿಸಬೇಕಾದ್ರೆ ನಿಮ್ಮ ಆತ್ಮಗಳನ್ನ ಕಾಯುವರಾಗಿದ್ದಾರೆ. ನಿಮ್ಮ ಆತ್ಮಗಳ ದೇವರಿಗೆ ಲೆಕ್ಕ ಒಪ್ಪಿಸ್ಬೇಕು ಅವರು. ಅದಕ್ಕೆ ನಿಮ್ಮ ಆತ್ಮಗಳನ್ನ ಕಾಯುವರಾಗಿದ್ದಾರೆ ಅವರು. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆತ್ಮಗಳ ಕಾವಲ್ಕಾರರು. ಹಾಗಾಗಿ ಆತ್ಮಗಳನ್ನ ಕಾಯುವರಾಗಿದ್ದಾರೆ. ಅವರು ವ್ಯಸನ ಪಡದೆ ಸಂತೋಷದಿಂದ ಮಾಡುವರಾಗಿರ್ಲಿ. ವ್ಯಸನ ಪಡಬಾರ್ದು ಅವರು. ಅಯ್ಯೋ, ಈ ವಿಶ್ವಾಸಿ ಎಷ್ಟು ಹೇಳಿದ್ರು ಕೇಳೋದಿಲ್ಲ, ಕೂಟಕ್ಕೆ ಸರಿಯಾಗಿ ಬರುವುದಿಲ್ಲ, ಒಂದು ನಡ್ಸುವಿಕೆ ವಿಧೇಯತೆ ಆಗುವುದಿಲ್ಲ. ವ್ಯಸನ ಆದ್ರೆ ಅದು ನಿನಗೆ ಶಾಪವಾಗಿರ್ತದೆ, ಅದು ನಿನಗೆ ಆಶೀರ್ವಾದವಾಗಲ್ಲ. ಹಾಗಾಗಿ ಸೇವಕನ ದುಃಖ ಪಡಿಸೋದು ಘೋರ ಪಾಪ. ಸೇವಕನ ದುಃಖ ಪಡಿಸಬಾರ್ದು. ದೇವ್ರ ನಾಮ ಸ್ತೋತ್ರ ಉಂಟಾಗ್ಲಿ. ಹಾಗಾಗಿ ಅದನ್ನ ಸಂತೋಷವಾಗಿ ಮಾಡ್ಬೇಕು.
ಅದು ನಿನಗೆ ಪ್ರಯೋಜನ ಅಲ್ಲ ಅಂತ ಬರೆಪಟ್ಟಿದೆ. ಹಾಗಾಗಿ ಇಮ್ಮಾನುವೇಲಾದ ದೇವರು ನಿನ್ನ ಸಂಗಡ ಇದ್ದಾನ, ನಿನ್ನ ನೀನು ಪರೀಕ್ಷಿಸ್ಕೋ. ದೇವ್ರ ನಾಮಕ್ಕೆ ಸ್ತೋತ್ರ. ಕಣ್ಣುಗಳನ್ನ ಮುಚ್ಚು. ಹಾಗಾಗಿ ಇಮ್ಮಾನುವೇಲ್ ದೇವ್ರ ನಿನ್ನ ಸಂಗಡ ಇದ್ದಾನೆ, ಸೈತಾನ್ ನಿನ್ ಜೊತೆ ಇದ್ದಾನೆ, ನೀನು ಪರೀಕ್ಷಿಸ್ಕೋ. ನೀನ್ ಪಶ್ಚಾತ್ತಾಪ ಪಡು. ಯಾವ ವಿಷಯಗಳು ಪಶ್ಚಾತ್ತಾಪ ಪಡ್ಬೇಕು, ಯಾವ ವಿಷಯಗಳು ನೀನು ಸರಿಪಡಿಸ್ಕೊಳ್ಬೇಕು, ನೀನು ಸರಿಪಡಿಸ್ಕೊಳ್ಳೋದು ಅತ್ಯವಶ್ಯವಾಗಿ ಕಾಣಪಟ್ಟಿದೆ. ಯಾಕಂದ್ರೆ ಯೇಸುವಿನ ಮರಣ ಹತ್ರ ಆಗ್ತಿದೆ, ಯೇಸುವಿನ ಮರಣ ಹತ್ರ ಆಗ್ತಿದೆ. ಹಾಗಾಗಿ ನಮಗಿನ್ನ ಸಮಯ ಇಲ್ಲ, ಹಾಗಾಗಿ ನಮಗಿನ್ನ ಸಮಯ ಇಲ್ಲವೇ ಇಲ್ಲ. ಯೇಸುವಿನ ಮರಣ ಹತ್ರ ಆಗ್ತಾರೆ ಮಿತವಾಗಿ ನಾವು ದೇವ್ರ ಬಣ್ಣಕ್ಕೆ ಸಿದ್ಧ ಆಗಿ ಪರಿಶುದ್ಧಪಟ್ಟು ಪರಿಪೂರ್ಣ ಪಡಬೇಕು. ಇನ್ನು ಕಾಲ ಯಾವುದೇ ಕಾರಣಕ್ಕೂ ಇನ್ನು ಚಿಂತಿಸೋದಲ್ಲ, ಇನ್ನು ತುಂಬಾ ದಿನಗಳಿದೆ ಬಿಡು ಅಲ್ಲ. ಯೇಸುವಿನ ಮರಣ ತುಂಬಾ 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 ಸಮೀಪವಾಗ್ತಿದೆ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಚಿಂತಿಸಬೇಕಾದ ಕಾರ್ಯ, ಆಲೋಚಿಸಬೇಕಾದ